30 ವರ್ಷಗಳ ಸುಖ ದಾಂಪತ್ಯದ ನಂತರವೂ ನನ್ನ ಹೆಂಡತಿ ಇದ್ದಕ್ಕಿದ್ದಂತೆ ನನ್ನಿಂದ ವಿಚ್ಛೇದನ ಬೇಕೆಂದು ಹಠ ಮಾಡುತ್ತಿದ್ದಳು. ನಾನು ಹಾಗೂ ನನ್ನ ಮಕ್ಕಳು ಅವಳಿಗೆ ತುಂಬ ಅರ್ಥ ಮಾಡಿಸಲು ಪ್ರಯತ್ನಿಸಿದೆವು. ಆದರೆ ಅವಳು ಜಗಳ ಮಾಡಿ ಹಠ ಹಿಡಿದು ವಿಚ್ಛೇದನವನ್ನು ಹೇಗಾದರೂ ಪಡೆದೇ ಬಿಟ್ಟಳು ಹಾಗೂ ನಮ್ಮನ್ನೆಲ್ಲ ತೊರೆದು ಮನೆಯಿಂದ ಹೊರಟು ಹೋದಳು. ಅವಳು ನನ್ನನ್ನು ಬಿಟ್ಟು ಹೋಗಿ 7 ದಿನಗಳಷ್ಟೇ ಆಗಿತ್ತು. ಆಗಲೇ ಅವಳ ಮರಣದ ಸುದ್ದಿಯು ನಮಗೆ ಕೇಳಿ ಬಂತು. ನಾನು ಅವಳ ಅಂತಿಮ ಸಂಸ್ಕಾರಕ್ಕೆಂದು ಹೋಗಿದ್ದೆ. ಆದರೆ ಅಲ್ಲಿ ಎಲ್ಲರೂ ಅವಳ ಶ್ರೇಷ್ಠತೆಯನ್ನೇ ಹೊಗಳುತ್ತಿದ್ದರು. ಪತಿಯೊಂದಿಗೆ ಜಗಳವಾಡಿ ಮನೆ ಬಿಟ್ಟು ಹೋದಂಥ ಮಹಿಳೆಯ ಅಂತ್ಯವು ಕೊನೆಗೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಹೇಗೆ ಆಗಲು ಸಾಧ್ಯ ಅಂತ ಯೋಚಿಸಿ ನನಗೆ ಆಶ್ಚರ್ಯವೂ ಆಗಿತ್ತು. ಹೀಗೆ ಏನೋ ಯೋಚಿಸುತ್ತಾ ಆ ಶವದ ಬಳಿಗೆ ಬಂದಾಗ ಅದನ್ನು ನೋಡಿ ನಾನು ದಿಗ್ಭ್ರಮೆಗೊಂಡಿದ್ದೆ. ಆ ದಿನ ನಾನು ಕಚೇರಿಯಿಂದ ದಣಿದು ಹಿಂತಿರುಗಿ ಮನೆಗೆ ಬಂದಾಗ ನನ್ನ ಮಕ್ಕಳ ಮುಖಗಳು ತುಂಬಾನೇ ಬಾಡಿ ಹೋಗಿದ್ದವು. ನಾನು ನನ್ನ ಆಯಾಸವನ್ನೆಲ್ಲ ಮರೆತು ಅವರನ್ನು ನನ್ನ ಕೋಣೆಗೆ ಬರಲು ಹೇಳಿ, ಅಷ್ಟಕ್ಕೂ ಈಗ ಏನಾಯಿತು ಅಂತ ಇಷ್ಟೊಂದು ದುಃಖದಲ್ಲಿ ಇದ್ದೀರಿ ಅಂತ ಕೇಳಿದೆ. ನನ್ನ ಪ್ರಶ್ನೆ ಕೇಳುತ್ತಲೇ ಅವರ ಕಣ್ಣುಗಳಲ್ಲಿ ನೀರು ಹರಿಯಿತು. ನನಗೆ ಕೇವಲ 2 ಮಕ್ಕಳು, 25 ವರ್ಷದ ಮಗಳು ಹಾಗೂ 28 ವರ್ಷದ ಒಬ್ಬ ಮಗ. ಹೇಳಲು ಅವರು ಯುವಕರಾಗಿದ್ದರು. ಆದರೆ ಅಮ್ಮನ ಮರಣದ ಸುದ್ದಿಯು ಅವರ ಹೃದಯವನ್ನು ತುಂಬ ಘಾಸಿಗೊಳಿಸಿತು. ಅವರು ಬಿಕ್ಕಿ ಬಿಕ್ಕಿ ಅಳುತ್ತಾ, ಅಪ್ಪ, ಅಮ್ಮ ತೀರಿಕೊಂಡಿದ್ದಾರೆ ಎಂದಾಗ ನನಗೆ ಹೃದಯವೇ ನಿಂತು ಹೋದ ಹಾಗೆ ಅನ್ನಿಸ್ತು. 30 ವರ್ಷಗಳ ಜೀವನವನ್ನು ನಾವು ಒಟ್ಟಿಗೆ ಕಳೆದಿರುವಾಗ ಅವಳ ಸಾವಿನ ಸುದ್ದಿ ಕೇಳಿಯೂ ನನ್ನ ರೋಮಗಳು ಎದ್ದು ನಿಲ್ಲದೆ ಇರಲು ಸಾಧ್ಯವೇ? ನಾನು ನನ್ನ ಕಣ್ಣೀರನ್ನು ಒರೆಸಿ ಮಕ್ಕಳನ್ನು ಸಮಾಧಾನಪಡಿಸುತ್ತಾ ಹೇಳಿದೆ, ಅವಳವಳ ಕೊನೆಯ ದಿನಗಳಲ್ಲಿ ನನ್ನೊಂದಿಗೆ ನಡೆದುಕೊಂಡ ರೀತಿಯನ್ನು ನಾನೆಂದಿಗೂ ಮರೆಯಲು ಸಾಧ್ಯ ಇಲ್ಲ. ಆದರೆ ಅವಳ ಮರಣವು ನನಗೂ ಒಂದು ದೊಡ್ಡ ಆಘಾತವನ್ನೇ ತಂದಿದೆ. ನಾವು ಅವಳ ಅಂತಿಮ ಸಂಸ್ಕಾರಕ್ಕೆ ಖಂಡಿತವಾಗ್ಲೂ ಹೋಗಬೇಕು ಎಂದೆ. ಆದರೆ ನನ್ನ ಹೃದಯ ಒಡೆದು ನುಚ್ಚು ನೂರಾಗಿತ್ತು. ದುಃಖ ತುಂಬಿದ ಹೃದಯದಿಂದ ನಾನು ನನ್ನ ಮಕ್ಕಳೊಂದಿಗೆ ಅವಳ ಅಂತಿಮ ಸಂಸ್ಕಾರಕ್ಕೆ ಹೋಗುವ ಎಲ್ಲ ತಯಾರಿಯನ್ನು ಮಾಡಿಕೊಂಡೆ. ಅವಳು ಯಾಕೆ ನನ್ನಿಂದ ದೂರವಾಗಬೇಕೆಂದು ಬಯಸಿ ಈಗ ಈ ಪ್ರಪಂಚವನ್ನೇ ಬಿಟ್ಟು ಹೋದಳು ಎಂಬ ವಿಷಯ ನನ್ನ ತಲೆಯಲ್ಲಿ ಕೊರೆಯುತ್ತಿದ್ದವು. ಅದೂ ಅಲ್ಲದೆ ಅವಳು ನನ್ನಿಂದ ದೂರ ಹೋಗಿ ಕೇವಲ 1 ವಾರ ಆಗಿತ್ತಷ್ಟೆ. ಹೀಗಿರುವಾಗ ಇಷ್ಟು ಕಡಿಮೆ ಸಮಯದಲ್ಲಿ ಅವಳು ಈ ಪ್ರಪಂಚವನ್ನು ಬಿಟ್ಟು ಹೋದಳೆ. ಇದರ ಹಿಂದೆ ಏನು ಕಾರಣ ಎಂಬುದೇ ನನಗೆ ಅರ್ಥವಾಗದ ಸಂಗತಿಯಾಗಿತ್ತು. ನಾನು ಒಡೆದ ಮನಸ್ಸಿನಿಂದಲೇ ನನ್ನ ಬಟ್ಟೆಗಳನ್ನು ಬದಲಾಯಿಸಿ ಕಾರಿನಲ್ಲಿ ಕುಳಿತುಕೊಂಡೆ. ಡ್ರೈವಿಂಗ್ ಮಾಡುವಾಗ ಪದೇ ಪದೇ ನನ್ನ ಕಣ್ಣುಗಳು ಮಂಜಾಗುತ್ತಿದ್ದವು. ಅದನ್ನು ನಾನು ಒತ್ತಾಯಪೂರ್ವಕವಾಗಿಯೇ ಒರೆಸುತ್ತಿದ್ದೆ. ನನ್ನ ಹೃದಯವು ತುಂಬ ನೋವಲ್ಲಿತ್ತು. ನನ್ನ ಹಾಗೂ ಅವಳ ಆ 7 ದಿನಗಳ ಮೊದಲ ಸಂಭಾಷಣೆಗಳೆಲ್ಲವೂ ಪದೇ ಪದೇ ನನಗೆ ನೆನಪಾಗುತ್ತಿತ್ತು. ಆಗ ಅವಳೆಲ್ಲ ಒಂದು ವಿಚಿತ್ರವಾದ ರೀತಿಯಲ್ಲಿ ನನಗೆ ವಿಚ್ಛೇದನ ನೀಡಿ ಅಂತ ವಿನಂತಿಸಿಕೊಳ್ಳುತ್ತಿದ್ದಳು. ನನ್ನೊಂದಿಗೆ ತುಂಬ ಜಗಳ ಮಾಡಿದ ನಂತರವೇ ನಾನು ಅವಳ ಮಾತಿಗೆ ಕಟ್ಟು ಬಿದ್ದಿದ್ದೆ. ಆದರೆ ಈಗ ಅವಳ ಬಗ್ಗೆ ನನಗೆ ಸಿಕ್ಕಂಥ ವಿಷಯವು ನನ್ನ ಪಾದಗಳ ಅಡಿಯಲ್ಲಿದ್ದ ನೆಲವನ್ನೇ ಎಳೆದಂತಿತ್ತು. ಅಷ್ಟಕ್ಕೂ ಏನಾಗಿತ್ತು ಈ 1 ವಾರದಲ್ಲಿ? ಅವಳು ನನ್ನಿಂದ ದೂರವಾಗಬೇಕೆಂದು ಯಾಕೆ ಹಠ ಹಿಡಿದ್ಲು ಅಂತ ನಾನು ಅದೇ ಯೋಚನೆಯಲ್ಲಿ ಮಗ್ನನಾಗುತ್ತಾ ಅವಳ ತವರು ಮನೆಗೆ ತಲುಪಿದೆ. ನಾನು ಅವರ ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಮನೆಯ ಸದಸ್ಯರೆಲ್ಲ ಜೋರಾಗಿ ಅಳಲು ಪ್ರಾರಂಭಿಸುತ್ತಾ ಅವಳನ್ನು ಹೊಗಳಲು ಪ್ರಾರಂಭಿಸಿದರು. ಎಲ್ಲರಿಗೂ ನಮ್ಮ ಜಗಳದ ಬಗ್ಗೆ ತಿಳಿದಿತ್ತಾದರೂ ಸಹ ಅವಳನ್ನು ಯಾರೂ ಸಹ ದೂಷಿಸುತ್ತಿರಲಿಲ್ಲ. ಬದಲಾಗಿ ಅವಳ ಒಳ್ಳೆಯತನವನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದರು. ನಾನು ಮೌನವಾಗಿ ಅವಳ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡೆ. ಅವಳು ನನ್ನಿಂದ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾಳೆ ಎಂಬುದು ಅವಳ ಹಾಗೂ ನನ್ನ ಇಡೀ ಮನೆತನಕ್ಕೆ ಗೊತ್ತಿತ್ತು. ಆದರೂ ಆ ಜನರೆಲ್ಲ ಅವಳನ್ನು ಹೊಗಳುವ ವಿಷಯದಲ್ಲಿ ದಣಿಯುತ್ತಲೇ ಇರಲಿಲ್ಲ. ಅದಕ್ಕೆ ಕಾರಣವೇನೆಂದು ಹುಡುಕುತ್ತಾ ನಾನು ಅವಳ ಶವವನ್ನು ನೋಡಲು ಬಯಸಿದೆ. ಹಾಗೆ ಅದನ್ನು ನೋಡಲು ಅಲ್ಲಿಗೆ ತಲುಪಿದಾಗ ಯಾರೋ ನನ್ನನ್ನು ಹಿಂದಿನಿಂದ ತಡೆದು ನನ್ನ ಕೈಯಲ್ಲಿ ಒಂದು ವಸ್ತುವನ್ನು ಕೊಟ್ಟರು. ಅದನ್ನು ನೋಡಿದ ಮೇಲೆ ನನಗೆ ಎಲ್ಲವೂ ಅರ್ಥವಾಗಿತ್ತು. ಅವಳು ನನ್ನೊಂದಿಗೆ ಯಾಕೆ ಆ ರೀತಿ ನಡೆದುಕೊಂಡಳು ಎಂಬ ಕಾರಣ ನನಗೆ ಸಿಕ್ಕಿತು. ನಾನು ಕುಳಿತುಕೊಂಡಲ್ಲೇ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಆ ವಸ್ತುವನ್ನು ನೋಡತೊಡಗಿದೆ. ಇದೆಲ್ಲ ಏನಾಯಿತು ಅಂತ ಯೋಚಿಸುತ್ತಾ ನಾನು ನನ್ನ ಕಳೆದು ಹೋದ ಜೀವನವನ್ನು ಮೆಲುಕು ಹಾಕುತ್ತಾ ಕಳೆದೇ ಹೋಗಿದ್ದೆ. ನನ್ನ ಕಳೆದು ಹೋದ ಜೀವನ ತುಂಬ ನೋವು ಹಾಗೂ ಕಹಿ ವಾಸ್ತವಗಳಿಂದ ತುಂಬಿತ್ತು. ಅದಲ್ಲದೆ ಯಾವ ಒಂದು ಕಹಿಯಾದ ಸತ್ಯ ಕಳೆದ 1 ವಾರಗಳಿಂದ ನನ್ನ ಜೀವನದಲ್ಲಿ ಬಂದಿತ್ತೋ ಅದು ನನ್ನ ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲವಾಗಿಸಿತ್ತು. ನಾನು ಕುಳಿತಲ್ಲಿಯೇ ಆ ಎಲ್ಲ ದೃಶ್ಯಗಳನ್ನು ಯೋಚಿಸುತ್ತಲೇ ಇದ್ದೆ. ಯಾಕಂದರೆ ಈಗ ಸತ್ಯವು ನನ್ನ ಎದುರಿಗೇನೆ ಇತ್ತು. ತನ್ನ ಪತಿಯೊಂದಿಗೆ ಕೋಪಗೊಂಡ ಮಹಿಳೆಯ ಜೊತೆ ಇಷ್ಟೊಂದು ಒಳ್ಳೆಯ ಕಾರ್ಯಗಳೆಲ್ಲವೂ ಹೇಗೆ ಆಯಿತು ಎಂಬ ನಿಜ ಗೊತ್ತಾದ ಮೇಲೆ ನನ್ನ ಹೃದಯವು ಜೋರಾಗಿ ಬಡಿಯುತ್ತಲೇ ಇತ್ತು. ನಾನು ಅಲ್ಲೇ ಕುಳಿತು ನನ್ನ ತಲೆಯನ್ನು ನನ್ನ ಮಂಡಿಯ ಮೇಲೆ ಅಡಗಿಸಿಟ್ಟು ತೇವವಾದ ಕಣ್ಣುಗಳ ಜೊತೆ ಆ ಎಲ್ಲ ನೆನಪುಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದೆ. ಅದರಲ್ಲಿ ಒಂದು ಸತ್ಯವೂ ಅಡಗಿತ್ತು. ಆದರೆ ಅದನ್ನು ನನ್ನ ನೋಟದಿಂದ ಮರೆ ಮಾಡಲಾಗಿತ್ತು. ನನ್ನ ಹೆಸರು ಪ್ರತೀಕ್. ನಾನು ನನ್ನ ತಂದೆ ತಾಯಿಗೆ ದೊಡ್ಡ ಮಗ. ನನ್ನ ನಂತರ 3 ತಂಗಿಯಂದಿರು ಹಾಗೂ ಒಬ್ಬ ತಮ್ಮ ಇದ್ದ.
ನನಗೆ 13 ವರ್ಷವಾದಾಗ ನನ್ನ ತಾಯಿ ವಿಧವೆಯಾದರು. ತಂದೆಯ ಆ ರೂಪ ನನಗೆ ಲಘುವಾಗಿ ನೆನಪಿದೆ, ಆದರೆ ಪೂರ್ತಿಯಾಗಿ ನನ್ನ ನೆನಪುಗಳಿಂದ ಅದು ಅಳಿಸಿ ಹೋಗಿದೆ. ಯಾಕಂದರೆ ಆ ಸಮಯ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ನನಗೆ ಯಾವಾಗ ತಿಳುವಳಿಕೆ ಬಂತೆಂದರೆ ನನ್ನ ಅಮ್ಮ ನನ್ನ ಹತ್ತಿರ ಬಂದು, ಮಗ, ಇನ್ನು ಮುಂದೆ ಈ ಮನೆಯ ಜವಾಬ್ದಾರಿಯೆಲ್ಲ ನಿನ್ನ ಭುಜದ ಮೇಲಿದೆ ಎಂದಿದ್ದರು. ಆ ಸಮಯ ನನಗೆ ಕೇವಲ 13 ವರ್ಷ. ನಾನು ನನ್ನ ಕಲಿಕೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಒಂದು ಚಿಕ್ಕ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋದರೆ ರಾತ್ರಿ 12 ಗಂಟೆಗೆ ಮನೆಗೆ ಹಿಂತಿರುಗಿ ಬರುತ್ತಿದ್ದೆ. ಆದರೂ ನನ್ನ ತಿಂಗಳ ಸಂಬಳ ತುಂಬ ಕಡಿಮೆ ಇತ್ತು. ಆದರೆ ನನ್ನ ಅಮ್ಮನಿಗೆ ಆ ಸಮಯ ಅದುವೇ ತುಂಬ ದೊಡ್ಡದಾಗಿತ್ತು. ಅವರು ಸಹ ಸ್ವತಃ ಮನೆಗೆ ಹೋಗಿ ಕೆಲಸ ಮಾಡುತ್ತಾ ತುಂಬ ಪರಿಶ್ರಮ ಪಡುತ್ತಿದ್ದರು. ಆದರೆ ಅವರು ತುಂಬ ಅಸಹಾಯಕರಾಗಿದ್ದರು. ಈ ರೀತಿ ನಮ್ಮ ಜೀವನ ನಮ್ಮಿಬ್ಬರ ದುಡಿಮೆಯಿಂದ ಸಾಗುತ್ತಿತ್ತು. ಕೆಲವೊಮ್ಮೆ ಈ ಬಡತನವೆಂಬುದು ನಮ್ಮನ್ನು ತುಂಬ ಕಂಗಾಲಾದ ಪರಿಸ್ಥಿತಿಗೂ ತಂದು ನಿಲ್ಲಿಸ್ತಿತ್ತು. ಆದರೆ ಅಮ್ಮ ಯಾವಾಗಲೂ ತಾಳ್ಮೆ ಹಾಗೂ ಕೃತಜ್ಞತೆಯ ಸೆರಗನ್ನು ಚಾಚುತ್ತಲೇ ಇರುತ್ತಿದ್ದಳು. ಹಾಗಾಗಿ ಈ ಒಂದು ಕಷ್ಟದ ಸಮಯವು ಹಾದು ಹೋಗುತ್ತಲೇ ಇತ್ತು. ದಿನಗಳು ಕಳೆದಂತೆ ನಮ್ಮ ಯಜಮಾನರು ನನ್ನ ಪ್ರಾಮಾಣಿಕತೆ ಹಾಗೂ ಸಭ್ಯತೆಯನ್ನು ನೋಡಿ ಮೆಚ್ಚಿಕೊಂಡು ಅವರ ದೊಡ್ಡಂಗಡಿಗೆ ನನ್ನನ್ನು ಕಳುಹಿಸಿದರು. ಅಲ್ಲಿ ನನ್ನ ಸಂಬಳ ಸ್ವಲ್ಪ ಹೆಚ್ಚಾಯಿತು. ಈ ವಿಷಯವನ್ನು ಅಮ್ಮನಿಗೆ ತಿಳಿಸಿದಾಗ ಅವರು ನನಗೆ ತಕ್ಷಣವೇ, ನನ್ನ ಯಜಮಾನರು ಸಹ ನನ್ನ ಸಂಬಳವನ್ನು ಹೆಚ್ಚಿಸಿದ್ದಾರೆ. ಇನ್ನು ನಮ್ಮ ಈ ದುಡಿಮೆಯಿಂದ ಸ್ವಲ್ಪ ಹಣವನ್ನು ಉಳಿಸಿ ಅದನ್ನು ನಿನ್ನ ತಂಗಿಯಂದಿರ ವರದಕ್ಷಿಣೆಗೋಸ್ಕರ ಉಳಿತಾಯ ಮಾಡಬೇಕು ಎಂದರು. ನನಗೆ ಅಮ್ಮನ ಈ ಮಾತು ಇಷ್ಟವಾಗಿತ್ತು. ಅಲ್ಲದೆ ಪರಿಸ್ಥಿತಿಯು ನನ್ನನ್ನು ಸಮಯಕ್ಕಿಂತ ಮೊದಲೇ ದೊಡ್ಡವನನ್ನಾಗಿ ಮಾಡಿದ್ದರಿಂದ ನನಗೆ ಮನೆಯ ಪರಿಸ್ಥಿತಿ, ಅಮ್ಮನ ಮಾತುಗಳು ಎಲ್ಲವೂ ಅರ್ಥವಾಗುತ್ತಿತ್ತು. ನಮ್ಮ ಹಗಲು ರಾತ್ರಿಯ ಪರಿಶ್ರಮದ ಫಲವಾಗಿ ನಾವೊಬ್ಬಳು ಸಹೋದರಿಗೆ ಕೊಡುವಷ್ಟು ವರದಕ್ಷಿಣೆಯನ್ನು ಸಂಗ್ರಹಿಸಿ ಇಟ್ಟೆವು. ಹಾಗೆ ಅವಳಿಗೆ ಒಳ್ಳೆಯ ಸಂಬಂಧವನ್ನು ನೋಡಿ ಅವಳ ಮದುವೆ ಮಾಡಿಕೊಟ್ಟೆವು. ಇದು ನನ್ನ ಜೀವನದ ಮೊದಲ ಯಶಸ್ಸಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಅರ್ಧಕ್ಕೆ ನಿಂತಹ ಕಲಿಕೆಯನ್ನು ಪುನಃ ಮುಂದುವರಿಸಲು ಬಯಸಿದೆ. ಹಾಗೆ ಬೆಳಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಸಮಯ ಸಿಕ್ಕಿದಾಗ ಕಲಿಕೆಯ ಕಡೆಗೆ ಗಮನವನ್ನು ನೀಡಿದೆ. ಅದರ ಜೊತೆಗೆ ನನ್ನ ತಮ್ಮನನ್ನು ಕಲಿಯುವಂತೆ ಪ್ರೇರೇಪಿಸಿದೆ. ಅವನೀಗ ತುಂಬ ಚಿಕ್ಕವನಿದ್ದ. ಆದರೂ ನಾನು ಅವನಲ್ಲಿ ಕಲಿಕೆಯ ಪ್ರತಿಯಾಗಿ ಅದರ ಆಸಕ್ತಿಯನ್ನು ಅವನೊಳಗೆ ಹುಟ್ಟುಹಾಕಿದೆ. 3 ವರ್ಷಗಳ ನಂತರ ಪರಿಶ್ರಮ ಸಂಘರ್ಷದ ನಂತರ ನಾನು ನನ್ನ ಮೆಟ್ರಿಕ್ಯುಲೇಷನ್ ಅನ್ನು ಪಾಸ್ ಮಾಡಿ ಕಾಲೇಜಿಗೆ ಪ್ರವೇಶ ಪಡೆದೆ. ಆ 3 ವರ್ಷ ಎಂಬುದು ನನ್ನ ಜೀವನದ ಅತ್ಯಂತ ಕಠಿಣ ಸಮಯವಾಗಿದ್ದವು. ಅದರ ನಂತರವೂ ನಾನು ನನ್ನ ಪರಿಶ್ರಮವನ್ನು ಬಿಡಲಿಲ್ಲ. ಕಾಲೇಜಿನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಪಾಸ್ ಕೂಡ ಆದೆ. ಅದರ ನಂತರವೇ ನನಗೆ ಒಂದು ಕಚೇರಿಯಲ್ಲಿ ಕೆಲಸ ಸಿಕ್ಕಿತು. ಅಲ್ಲಿ ನನ್ನ ಸಂಬಳ ಮೊದಲಿಗಿಂತಲೂ ಹೆಚ್ಚಾಯಿತು. ನಂತರ ನಾನು ಪುನಃ ನನ್ನ ಪರಿಶ್ರಮವನ್ನು ಸತತವಾಗಿ ಮುಂದುವರಿಸಿದೆ. ಹಾಗೆ ಆ ಸಮಯದಲ್ಲಿ ನನ್ನ ಇನ್ನೊಬ್ಬಳು ತಂಗಿ ಮದುವೆ ವಯಸ್ಸಿಗೆ ಬಂದಿದ್ದಳು. ಅಷ್ಟರಲ್ಲಿ ನಾನು ಅವಳ ಮದುವೆಯನ್ನು ಮಾಡಿಸುವಷ್ಟು ಅರ್ಹನಾಗಿದ್ದೆ. ಅಲ್ಲದೆ ಅವಳಿಗೂ ಒಳ್ಳೆಯ ಸಂಬಂಧಗಳೆಲ್ಲ ಬರುತ್ತಿದ್ದವು. ಹಾಗಾಗಿ ಅವಳ ಮದುವೆಯನ್ನು ಮಾಡಿ ಮುಗಿಸಿದೆವು. ನಾನು ನನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಹರಸಾಹಸ ಪಡುತ್ತಿದ್ದ ಆ ಸಮಯಗಳಲ್ಲಿ ಒಂದು ದಿನ ನನ್ನ ಅಮ್ಮ ನನ್ನನ್ನು ತನ್ನ ಹತ್ತಿರ ಕರೆದು, ಮಗ, ನಿನ್ನ ತಂದೆ ನಮ್ಮನ್ನು ಬಿಟ್ಟು ಅಗಲಿದಾಗಿನಿಂದ ನೀನು ಶ್ರಮ ಪಡುತ್ತಲೇ ಇದ್ದಿ. ಹಾಗೆ ಆ ಶ್ರಮದ ಫಲವಾಗಿ ನೀನು ನಿನ್ನ 2 ತಂಗಿಯಂದಿರಿಗೆ ಮದುವೆಯನ್ನು ಮಾಡಿಸಿದ್ದಿ. ಇನ್ನು ನಾನು ನಿನಗೆ ಮದುವೆ ಮಾಡಿಸಬೇಕು ಅಂತ ಬಯಸ್ತಿದ್ದೇನೆ ಎಂದರು. ನಾನು ನನ್ನ ಅಮ್ಮನ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ ಅವರ ಕೈ ಹಿಡಿದು ನನ್ನ ಕಣ್ಣಿಗೆ ಒತ್ತಿ ಹೇಳಿದೆ, ಅಮ್ಮ, ಮೊದಲು ಇನ್ನೊಬ್ಬಳು ತಂಗಿಯ ಮದುವೆಯನ್ನು ಮಾಡಿಸುವ. ಅದರ ನಂತರವೇ ನಾನು ನನ್ನ ಬಗ್ಗೆ ಯೋಚಿಸುತ್ತೇನೆ. ಮುಂದೆ ಬರುವ ಸಮಯ ಯಾವ ತಿರುವನ್ನು ಪಡೆಯಬಹುದು ಅಂತ ಯಾರಿಗೊತ್ತು. ಒಂದು ವೇಳೆ ನನ್ನ ಪತ್ನಿ ನನ್ನ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನ ಪಟ್ಟರೆ ನೀವು ಆಗ ಏನು ಮಾಡ್ತೀರಿ ಅಂತ ನಗು ತಮಾಷೆಯೊಂದಿಗೆ ಕೇಳಿದ್ದೆ. ನನಗೆ ನನ್ನ ಮಗನ ಮೇಲೆ ಸಂಪೂರ್ಣ ಭರವಸೆ ಇದೆ. ಅವನ ಅಂಥ ಕೆಲಸ ಯಾವತ್ತಿಗೂ ಮಾಡೋದಿಲ್ಲ ಅಂತ ಅಮ್ಮ ಹೆಮ್ಮೆಯಿಂದ ಹೇಳಿದಾಗ ನಾನು ಅವರ ಮಾತಿಗೆ ಮುಗುಳ್ನಗು ಬೀರಿದ್ದೆ. ದಿನಗಳು ಕಳೆಯಿತು. ಪುನಃ 2 ವರ್ಷದ ನಂತರ ನಾನು ನನ್ನ ಚಿಕ್ಕ ತಂಗಿಗೂ ಮದುವೆಯನ್ನು ಮಾಡಿ ಮುಗಿಸಿದೆ. ಆಗ ಅಮ್ಮ ಪುನಃ ನನ್ನಲ್ಲಿ ಬಂದು, ನೀನೀಗ ನಿನ್ನ 3 ಜವಾಬ್ದಾರಿಗಳಿಂದ ಮುಕ್ತನಾಗಿದ್ದೆ. ಇನ್ನು ನಾನು ತಡ ಮಾಡದೆ ನಿನಗೆ ಹುಡುಗಿಯನ್ನು ಹುಡುಕುತ್ತೇನೆ ಎಂದರು. ಆವಾಗ ನನ್ನ ವಯಸ್ಸು 27. ಹೀಗೆ ನನ್ನ ಅಮ್ಮ ನನಗೆ ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದ ನಂತರ ಅರ್ಚನಾ ಎಂಬ ಹುಡುಗಿಯು ಬಾಳ ಸಂಗಾತಿಯಾಗಿ ನನ್ನ ಜೀವನದೊಳಗೆ ಪ್ರವೇಶಿಸಿದಳು. ಅರ್ಚನಾ ನನ್ನ ಜೀವನದೊಳಗೆ ಕಾಲಿಟ್ಟ ಮೇಲೆ ನನ್ನ ಜೀವನವು ಸಂಪೂರ್ಣವಾಗಿ ಬದಲಾಯಿತು. ಅವಳನ್ನು ನಾನು ತುಂಬ ಪ್ರೀತಿಸುತ್ತಿದ್ದೆ. ಅವಳು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಳಲ್ಲದೆ ತನ್ನ ಒಳ್ಳೆಯ ಗುಣನಡತೆಗಳಿಂದ ಇನ್ನೊಬ್ಬರ ಹೃದಯದಲ್ಲಿಯೂ ಜಾಗ ಪಡೆದುಕೊಳ್ಳುವಂಥ ಹುಡುಗಿಯಾಗಿದ್ದಳು. ಅವಳು ಮನೆಗೆ ಬರುತ್ತಲೇ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಸಂಭಾಳಿಸಿಕೊಂಡಳು ಹಾಗೂ ಅಮ್ಮನಿಗೆ ಎಲ್ಲ ಕೆಲಸಗಳಿಂದಲೂ ಆರಾಮ ನೀಡಿದಳು. ಮೊದಲೆಲ್ಲ ಅಮ್ಮ ಅವಳ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಿದ್ರು. ಆದರೆ ಈಗ ಅವರಿಗೂ ವಯಸ್ಸಾಗುತ್ತಾ ಬಂದಿರೋದ್ರಿಂದ ನನ್ನ ಪತ್ನಿಯವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಹಾಗೂ ಈ ವಿಷಯದಲ್ಲಿ ನನ್ನ ಪತ್ನಿ ನನಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿದಳು.
ಅವಳು ಕೂಡ ವಿದ್ಯಾವಂತಳಾಗಿದ್ದಳು. ಪ್ರತಿಯೊಂದು ಕೆಲಸಗಳನ್ನು ಒಳ್ಳೆಯ ರೀತಿಯಲ್ಲಿ ಹೇಗೆ ಸಂಭಾಳಿಸಿಕೊಳ್ಳಬೇಕೆಂದು ಅರಿತವಳಾಗಿದ್ದಳು. ಹೀಗಿರುವಾಗ ನಾನು ಸಹ ನಿಶ್ಚಿಂತೆಯಿಂದ ಮನೆಯ ಎಲ್ಲ ಜವಾಬ್ದಾರಿಯನ್ನು ಅರ್ಚನಾಳ ಮೇಲೆ ಹಾಕಿ ಕೆಲಸಕ್ಕೆ ಹೋಗ್ತಿದ್ದೆ. ಅಮ್ಮ ಈಗ ವಿಶ್ರಾಂತಿ ಪಡೆಯುತ್ತಿದ್ದರು ಹಾಗೂ ನನ್ನ ಚಿಕ್ಕ ತಮ್ಮ ಈಗಲೂ ವಿದ್ಯಾಭ್ಯಾಸ ಮಾಡ್ತಿದ್ದ. ಅವನ ಕಲಿಕೆಯ ಖರ್ಚುಗಳನ್ನೆಲ್ಲ ನಾನೇ ಭರಿಸ್ತಿದ್ದೆ. ಅರ್ಚನಾ ತಾಳ್ಮೆ ಹಾಗೂ ಸಭ್ಯತೆಗೆ ಒಂದು ಉದಾಹರಣೆಯಾಗಿದ್ದಳು. ಮದುವೆಯಾಗಿ ಕೇವಲ 3 ತಿಂಗಳು ಆಗಿತ್ತಷ್ಟೇ. ಇದ್ದಕ್ಕಿದ್ದಂತೆ ಕಚೇರಿಯಲ್ಲಿ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿತ್ತು. ಅದರಿಂದಾಗಿ ನಾನು ನನ್ನ ಆ ಒಳ್ಳೆಯ ಕೆಲಸವನ್ನು ಕಳೆದುಕೊಂಡು ಮತ್ತೆ ಶೂನ್ಯಕ್ಕೆ ತಲುಪಿ ಸಂಪೂರ್ಣವಾಗಿ ಒಡೆದು ಹೋದೆ. ಆದರೆ ನನ್ನ ಪತ್ನಿ ನನ್ನ ಭುಜಕ್ಕೆ ಕೈಯಿಟ್ಟು, ನಿಮ್ಮ ಜವಾಬ್ದಾರಿಯನ್ನು ಹಂಚಿಕೊಳ್ಳಲು ಈಗ ನನ್ನ ಭುಜಗಳು ಇವೆ, ಚಿಂತೆ ಮಾಡಬೇಡಿ. ಅದೂ ಅಲ್ಲದೆ ನನಗೆ ಹೊಲಿಗೆ ಕೆಲಸದಲ್ಲಿ ಒಳ್ಳೆಯ ನೈಪುಣ್ಯತೆ ಇದೆ. ನಾವಿಬ್ಬರು ಒಟ್ಟಿಗೆ ಸೇರಿ ಮನೆಯನ್ನು ನಿಭಾಯಿಸುವ ಎಂದಳು. ನನಗೆ ಅವಳ ಮಾತು ಕೇಳಿ ಸ್ವಲ್ಪ ಸಮಾಧಾನವಾಗಿತ್ತು. ಆದರೆ ಅಮ್ಮನಿಗೆ ಮೊದಲೇ ನಾವು ವಿಶ್ರಾಂತಿ ಕೊಟ್ಟಿದ್ದರಿಂದ ಈ ಸಂದರ್ಭದಲ್ಲಿ ಅವರ ಸಹಾಯ ಪಡೆಯುವುದು ಸೂಕ್ತವಲ್ಲ ಅಂತ ಅನ್ನಿಸ್ತು. ಅಲ್ಲದೆ ತಮ್ಮ ಚಿಕ್ಕವನಾಗಿದ್ದರಿಂದ ಕಲಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಇಂತಹ ಒಂದು ಕಷ್ಟಕರ ಸಮಯದಲ್ಲಿ ಅರ್ಚನಾ ನನ್ನನ್ನು ಪ್ರೋತ್ಸಾಹಿಸಿ ನನಗೆ ಧೈರ್ಯವನ್ನು ನೀಡಿದಳು. ಅವಳು ಬೆಳಗ್ಗೆ ಬೇಗ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ತನ್ನ ಹೊಲಿಗೆಯ ಕೆಲಸದಲ್ಲಿ ನಿರತಳಾಗುತ್ತಿದ್ದಳು. ನನಗೂ ಒಂದು ಬೇರೆ ಕೆಲಸ ಸಿಕ್ಕಿತ್ತು. ಆದರೆ ಅದರ ಸಂಬಳವು ಮೊದಲಿನ ಕೆಲಸಕ್ಕಿಂತ ತುಂಬ ಕಡಿಮೆಯಾಗಿತ್ತು ಹಾಗೂ ಪರಿಸ್ಥಿತಿ ತುಂಬಾನೇ ಬಿಗಿ ಸಹ ಆಗಿತ್ತು. ಆದರೆ ಅರ್ಚನಾಳ ಧೈರ್ಯ, ಪ್ರೀತಿ ಹಾಗೂ ಅವಳ ಒಡನಾಟವು ನನ್ನನ್ನು ಆ ಕಷ್ಟದ ಪರಿಸ್ಥಿತಿಗಳಿಂದ ಹೊರಬರುವಷ್ಟು ಯೋಗ್ಯನನ್ನಾಗಿ ಮಾಡಿತ್ತು. ಸುಮಾರು 3 ವರ್ಷಗಳ ಕಾಲ ಇದೇ ರೀತಿ ಮುಂದುವರಿಯಿತು. ಹಾಗೂ ಇದರ ನಡುವೆ ನಮಗೆ ಆ ದೇವರು ಇಷ್ಟರವರೆಗೆ ಒಂದು ಸಂತಾನವನ್ನು ನೀಡಲಿಲ್ಲ ಎಂಬುದನ್ನೇ ನಾವು ಮರೆತಿದ್ದೆವು. 3 ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ನನ್ನ ತಂದೆಯ ಹಳೆಯ ಸ್ನೇಹಿತರೊಬ್ಬರು ನಮ್ಮನ್ನು ಭೇಟಿಯಾಗಲು ನಮ್ಮ ಮನೆಗೆ ಬಂದಿದ್ದರು. ಅವರು ನನ್ನನ್ನು ನೋಡಿ ಸಂತೋಷದಿಂದ ನನ್ನನ್ನು ಅಪ್ಪಿಕೊಂಡು, ನಿನ್ನ ತಂದೆ ನೀನು ಚಿಕ್ಕವನಿರುವಾಗ ನನ್ನಲ್ಲಿ ಒಂದು ಮಾತು ತೆಗೆದುಕೊಂಡಿದ್ದಾರೆ. ನನ್ನ ಮಗ ಕಲಿತು ದೊಡ್ಡವನಾದ ಮೇಲೆ ನಿನ್ನ ಆಫೀಸ್ನಲ್ಲೇ ಅವನಿಗೊಂದು ಕೆಲಸ ಕೊಡಬೇಕೆಂಬ ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ರು. ಹಾಗಾಗಿ ನಾನು ನನ್ನ ಗೆಳೆಯನಿಗೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳಲು ಬಂದಿದ್ದೇನೆ ಎಂದರು. ಆ ಸಮಯ ನಾನು ಅವರ ಮಾತಿಗೆ ಒಪ್ಪಿಗೆ ಸೂಚಿಸಿ ಮರುದಿನವೇ ಅವರು ಕೊಟ್ಟಂತ ವಿಳಾಸಕ್ಕೆ ಹೋಗಿ ತಲುಪಿದೆ. ಅವರು ನನ್ನನ್ನು ತುಂಬ ಆತ್ಮೀಯತೆಯಿಂದ ಸ್ವಾಗತಿಸಿದರು. ನನಗೆ ನನ್ನದೇ ಕಂಪನಿಗೆ ಬಂದಿದ್ದೇನೆಯೋ ಎಂಬಂತೆ ಅನ್ನಿಸ್ತಿತ್ತು. ನನ್ನ ಅಪ್ಪನ ಸ್ನೇಹಿತರಾದ ಶ್ರೀನಿವಾಸ್ ಅಂಕಲ್ ನನಗೆ ಆ ಕಂಪನಿಯ ಮ್ಯಾನೇಜರ್ ಪೋಸ್ಟ್ ಅನ್ನು ನೀಡಿದ್ದರು ಹಾಗೂ ಎಲ್ಲ ಕೆಲಸಗಳನ್ನು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಸಿದರು. ಹಾಗೂ ಅದೇ ವರ್ಷ ಅರ್ಚನಾ ತಾನು ತಾಯಿಯಾಗುತ್ತಿದ್ದೇನೆ ಎಂಬ ಸಂತೋಷದ ವಿಚಾರವನ್ನು ನನಗೆ ನೀಡಿದ್ದಳು. ಇದರಿಂದಾಗಿ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನು ಅವಳ ಕೈಗೆ ಮುತ್ತಿಟ್ಟು, ಇನ್ನು ನೀನು ಹೊಲಿಗೆ ಕೆಲಸ ಮಾಡುವ ಅಗತ್ಯ ಇಲ್ಲ. ದೇವರು ನಮಗೆ ಬರುವಂಥ ಮಗುವಿನ ಜೀವನೋಪಾಯಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮೊದಲೇ ಮಾಡಿಕೊಟ್ಟಿದ್ದಾನೆ ಎಂದೆ. 9 ತಿಂಗಳ ನಂತರ ನಮ್ಮ ಮನೆಗೆ ಮೊದಲ ಮುದ್ದು ಕಂದನ ಆಗಮನವಾದ್ದರಿಂದ ನಾವೆಲ್ಲ ತುಂಬ ಸಂತೋಷಪಟ್ಟೆವು. ಹಾಗೂ ನಾನು ಒಂದು ಗಂಡು ಮಗುವಿನ ತಂದೆಯಾಗಿ ಬಿಟ್ಟಿದ್ದೆ. ಅಮ್ಮ ಸಹ ತನ್ನ ಮೊಮ್ಮಗನನ್ನು ತುಂಬಾ ಪ್ರೀತಿಸ್ತಿದ್ರು. ಅಮ್ಮನಿಗೆ ವಯಸ್ಸಾಗುತ್ತಾ ಬಂದಿದ್ದರಿಂದ ಅವರಿಗೆ ಆಗಾಗ ಮಂಡಿ ನೋವು ಇಡ್ತಿತ್ತು. ಹಾಗಾಗಿ ಅರ್ಚನಾ ಎದ್ದು ಬಿದ್ದು ಅವರ ಸೇವೆಯನ್ನು ಮಾಡುತ್ತಿದ್ದಳು. ಅವಳ ಈ ಗುಣವೇ ನನಗೆ ತುಂಬ ಇಷ್ಟವಾಗಿತ್ತು. ಅಮ್ಮ ನಾವು ಮಾಡಿದ ಯಾವ ಕೆಲಸವನ್ನು ಮೆಚ್ಚಿ, ದೇವರು ನಿಮಗೆ ಇಂಥ ಸೊಸೆಯನ್ನು ಹಾಗೆ ನನಗೆ ಇಂಥ ಒಳ್ಳೆಯ ಪತ್ನಿಯನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಾರೆ ಅಂತ ಕೆಲವೊಮ್ಮೆ ಅಮ್ಮನಲ್ಲಿ ಅವಳೆದುರೇ ಕೇಳುತ್ತಿದ್ದೆ. ಯಾಕಂದರೆ ಆ ದೇವರ ಕೃಪೆಯನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿರಲಿಲ್ಲ. ನಾನು ಸಂಪೂರ್ಣವಾಗಿ ಒಡೆದು ಹೋದಂಥ ಸಂದರ್ಭದಲ್ಲಿ ನನಗೆ ಇನ್ಯಾರೂ ಆಸರೆ ಇಲ್ಲ ಅಂತ ಅಂದುಕೊಂಡಿದ್ದ ಸಮಯದಲ್ಲಿ ಅರ್ಚನಾ ನನಗೆ ಬೆನ್ನೆಲುಬಾಗಿ ನಿಂತಳು. ನನ್ನ ಒಳ್ಳೆಯ ಹಾಗೂ ಕೆಟ್ಟ ಸಮಯದಲ್ಲಿ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗದೆ ನನ್ನೊಟ್ಟಿಗೆ ದೃಢವಾಗಿ ನಿಂತಳು. ನನಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ತೋರಿಸಿಕೊಟ್ಟಳು. ನನ್ನ ಮಕ್ಕಳ ಬೆಳವಣಿಗೆಯಲ್ಲಿ ಅವಳು ಉತ್ತಮ ಪಾತ್ರ ವಹಿಸಿದ್ದಳು. ಅವಳ ಆ ಒಳ್ಳೆಯ ಗುಣಗಳನ್ನೆಲ್ಲ ಎನಿಸಿದರೂ ಮುಗಿಯಲಿಕ್ಕಿಲ್ಲ. ನಿಜವಾಗಿಯೂ ಅವಳು ಜೀವನದ ಪ್ರತಿಯೊಂದು ಹಂತದಲ್ಲೂ ತುಂಬ ಒಳ್ಳೆಯ ಗೃಹಿಣಿ ಎಂಬುದನ್ನು ಸಾಬೀತುಪಡಿಸಿದ್ದಳು. ನನ್ನ ಜೀವನದಲ್ಲಿ ಅವಳಂತೆ ಇನ್ನೂ ಯಾರೂ ಬರಲು ಸಾಧ್ಯವಿಲ್ಲ. ಆನಂತರ ಅಮ್ಮನ ಮಂಡಿ ನೋವಿನ ಕಾರಣದಿಂದಾಗಿ ಡಾಕ್ಟರ್ ಅವರಿಗೆ ಸಂಪೂರ್ಣವಾಗಿ ಬೆಡ್ ರೆಸ್ಟ್ನ ಸಲಹೆಯನ್ನು ನೀಡಿದ್ದರು. ಆಗ ಅರ್ಚನಾ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಿದಳು. ನಾನು ಅವಳಲ್ಲಿ ಅವಳ ಸಹಾಯಕ್ಕೋಸ್ಕರ ಒಬ್ಬಳು ನರ್ಸನ್ನು ಇಟ್ಟುಕೊಳ್ಳುವಂತ ಹೇಳಿದ್ದೆ. ಆದರೆ ಅವಳು ತಕ್ಷಣವೇ ಗಂಭೀರವಾಗಿ ಅದನ್ನು ತಿರಸ್ಕರಿಸಿದಳು. ಮನೆಯಲ್ಲಿ ವಯಸ್ಸಾದವರಿಗೆ ಒಂದು ವೇಳೆ ಏನಾದರೂ ಆರೋಗ್ಯ ಸರಿಯಿಲ್ಲದಿದ್ದರೆ ಅವರನ್ನು ಇನ್ನೊಬ್ಬರ ನಂಬಿಕೆ ಮೇಲೆ ಬಿಡಲು ಸಾಧ್ಯವಿಲ್ಲ. ಅದಲ್ಲದೆ ಇದು ಅವರ ಸೇವೆ ಮಾಡಲು ನಮಗೆ ಸಿಕ್ಕಂಥ ಅವಕಾಶ. ಅದನ್ನು ನಾವು ಸಂಪೂರ್ಣವಾಗಿ ಹೃದಯದಿಂದಲೇ ಮಾಡಬೇಕು. ಅಮ್ಮ ನಮಗೆ ದೇವರು ಕೊಟ್ಟ ವರ. ಅವರ ಕಾಲಡಿಯಲ್ಲೇ ನಮಗೆ ಸ್ವರ್ಗವಿದೆ ಅಂತ ಹೇಳುತ್ತಿದ್ದಳು. ಅವಳ ಆ ಮಾತು ಕೇಳಿ ನನಗೆ ಅವಳ ಮೇಲೆ ತುಂಬ ಪ್ರೀತಿ ಉಕ್ಕಿ ಬರ್ತಿತ್ತು. ಇದೇ ಸಂದರ್ಭದಲ್ಲಿ ಅವಳು 2ನೇ ಬಾರಿ ಗರ್ಭಿಣಿಯಾದಳು. ಆದರೆ ಅವಳು ತನ್ನ ಈ ಸಂತೋಷವನ್ನು ಒಂದು ಕಡೆ ಇಟ್ಟು ನನ್ನ ಅಮ್ಮನ ಸೇವೆಯಲ್ಲಿ ಮಗ್ನಳಾಗಿದ್ದಳು. ನನ್ನ ಅಮ್ಮ ಅವರ ಕೊನೆಯ ಸಮಯದಲ್ಲಿ ಅವಳಿಗೆ ತುಂಬ ಆಶೀರ್ವಾದಗಳನ್ನು ನೀಡಿದರು.
ನೀನು ನಿನ್ನ ಒಳ್ಳೆಯತನದಿಂದ ಈ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿದ್ದಿ. ದೇವರು ನಿನಗೆ ಸ್ವರ್ಗವನ್ನು ಅಲಂಕರಿಸಿ ನಿನ್ನನ್ನು ಸ್ವಾಗತಿಸಲಿ ಅಂತ ಅವರು ಪ್ರಾರ್ಥಿಸಿದಾಗ ನಾನು ಅದನ್ನು ಕೇಳಿಸಿಕೊಂಡು ನಗುತ್ತಾ, ಅಮ್ಮ, ನೀವು ಈಗಲೇ ನನ್ನ ಪತ್ನಿ ಸಾಯಲಿ ಅಂತ ಪ್ರಾರ್ಥಿಸ್ತಿದ್ದೀರಾ ಅಂತ ಕೇಳ್ತಿದ್ದೆ. ಅರ್ಚನಾ ನನ್ನನ್ನು ತಡೆಯುತ್ತಾ ಹಾಗೆ ಹೇಳಬೇಡಿ. ವಯಸ್ಸಾದವರ ಪ್ರಾರ್ಥನೆಗಳಲ್ಲಿ ತುಂಬ ರಹಸ್ಯ ಅಡಗಿರುತ್ತದೆ. ಅವರು ನಮಗೋಸ್ಕರ ಪ್ರಾರ್ಥಿಸಲಿ. ಒಂದು ವೇಳೆ ಅವರ ಪ್ರಾರ್ಥನೆ ಆ ದೇವರು ಸ್ವೀಕರಿಸಿದರೆ ನನ್ನ ಇಹಲೋಕ ಹಾಗೂ ಪರಲೋಕವು ಕೂಡ ಅಲಂಕರಿಸಲ್ಪಡುತ್ತದೆ ಎನ್ನುತ್ತಿದ್ದಳು. ನನ್ನ ಅಮ್ಮನಿಗೆ ಅರ್ಚನಾ ತುಂಬ ಇಷ್ಟವಾಗಿದ್ದಳು. ಅವರು ತಮ್ಮ ಕೊನೆಯ ಕ್ಷಣಗಳಲ್ಲೂ ಹೆಚ್ಚು ಹೊತ್ತು ಅವಳ ಹತ್ತಿರವೇ ಇದ್ದು ಮಾತನಾಡುತ್ತಿದ್ದರು. ಆದರೆ ನನಗೆ ಅವರ ಹತ್ತಿರ ಕುಳಿತುಕೊಂಡು ಅವರ ಸೇವೆ ಮಾಡುವಂಥ ಅವಕಾಶ ಸರಿಯಾಗಿ ಸಿಕ್ಕಿರಲಿಲ್ಲ. ಆದರೆ ಒಬ್ಬಳು ಸೊಸೆಯಾಗಿ ಅರ್ಚನಾ ಅದಕ್ಕೆ ಹಕ್ಕುದಾರಳಾಗಿದ್ದಳು. ನನ್ನ ಅಮ್ಮ ತೀರಿಕೊಂಡಾಗ ಅವರ ಮರಣದ ಮೇಲೆ ಎಲ್ಲರಿಗಿಂತಲೂ ಹೆಚ್ಚು ಅತ್ತವಳು ಅವಳೇ ಆಗಿದ್ದಳು. ಅಲ್ಲದೆ ಹೆಚ್ಚು ಆಘಾತವೂ ಕೂಡ ಅವಳಿಗೇನೆ ಆಗಿತ್ತು. ಯಾಕಂದರೆ ಅವಳಿಗೆ ಅಮ್ಮ ಅಷ್ಟು ಅಭ್ಯಾಸವಾಗಿ ಬಿಟ್ಟಿದ್ದರು. ನನ್ನ ಅಮ್ಮನ ಜೊತೆ ಪ್ರತಿ ನಿಮಿಷ ಇದ್ದು ಅವರೊಂದಿಗೆ ಮಾತನಾಡುತ್ತಾ ಸುಖ ದುಃಖಗಳನ್ನೆಲ್ಲ ಹಂಚಿಕೊಳ್ಳುತ್ತಾ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದ ಅವಳು ಅವರ ಮರಣದ ನಂತರ ಅವರನ್ನು ತುಂಬಾನೇ ಮಿಸ್ ಮಾಡತೊಡಗಿದಳು. ಅದೂ ಅಲ್ಲದೆ ಅವರು ಈ ಲೋಕದಿಂದ ಮರಣ ಹೊಂದಿದ ಮೇಲೆ ನಾನು ಕೂಡ ತುಂಬ ಆಘಾತಕ್ಕೆ ಒಳಗಾಗಿದ್ದೆ. ಮನೆಯಲ್ಲಿ ಎಲ್ಲೆಡೆ ಮೌನ ಹಾಗೂ ಶೋಕ ತುಂಬಿತ್ತು. ನನ್ನ ಪತ್ನಿಯು ತುಂಬ ಹೊತ್ತು ಮೌನವಾಗಿದ್ದುಕೊಂಡು ಹೇಳಲಾಗದ ಒಂದು ನೋವನ್ನು ಅನುಭವಿಸುತ್ತಿದ್ದಳು. ನಾನು ಅವಳಿಗೆ ತುಂಬ ಸಮಾಧಾನ ಹೇಳುತ್ತಿದ್ದೆ. ಎಲ್ಲವೂ ಸಮಯ ಕಳೆದಂತೆ ಸರಿ ಹೋಗುತ್ತದೆ ಎನ್ನುತ್ತಿದ್ದೆ. ಆದರೆ ಅಮ್ಮನ ಮರಣ ಅವಳ ಮೇಲೆ ಆಳವಾದ ಪರಿಣಾಮ ಬೀರಿತು. ಅದೇ ಸಂದರ್ಭದಲ್ಲಿ ಅರ್ಚನಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವಿನ ಆಗಮನದಿಂದ ಅವಳ ಗಮನ ಆ ಶೋಕದ ವಾತಾವರಣದಿಂದ ಸ್ವಲ್ಪ ಸರಿಯಿತು. ಅದಕ್ಕಾಗಿ ನಾನು ದೇವರಿಗೆ ಧನ್ಯವಾದಗಳನ್ನು ಹೇಳಿದೆ. ಇಲ್ಲದಿದ್ದರೆ ಅವಳು ಎಲ್ಲ ಸಮಯ ತುಂಬ ಮೌನವಾಗಿ ಇರುತ್ತಿದ್ದಳು. ಅವಳು ಆ ರೀತಿ ಇರುವುದನ್ನು ನನ್ನಿಂದ ನೋಡಲು ಆಗುತ್ತಿರಲಿಲ್ಲ. ನನಗೆ ತುಂಬ ಮುಜುಗರವಾಗುತ್ತಿತ್ತು. ಆದರೆ ಮಗಳು ಬಂದ ಮೇಲೆ ಅವಳ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಅವಳು ತನ್ನ ಎಲ್ಲ ಗಮನವನ್ನು ಮಕ್ಕಳ ಕಡೆ ನೀಡುವುದರಲ್ಲೇ ಮಗ್ನಳಾದಳು. ಹೀಗೆ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾದರು. ಅಷ್ಟೊತ್ತಿಗಾಗಲೇ ನಾನು ಸಹ ಒಂದು ಒಳ್ಳೆಯ ಸ್ಥಾನಕ್ಕೆ ಮೇಲೇರಿದ್ದೆ. ಜೀವನದಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಮಕ್ಕಳನ್ನು ಒಳ್ಳೆಯ ಕಾಲೇಜ್ಗೆ ಸೇರಿಸಿದ್ದೆ. ನನ್ನ ಪತ್ನಿ ಎಲ್ಲ ಜವಾಬ್ದಾರಿಗಳನ್ನು ಉತ್ತಮವಾಗಿ ಎಂದಿನಂತೆ ಸಂಭಾಳಿಸಿಕೊಳ್ಳುತ್ತಿದ್ದಳು. ಆದರೆ ಮದುವೆಯಾಗಿ 30 ವರ್ಷ ಕಳೆದ ಮೇಲೆ ಇದ್ದಕ್ಕಿದ್ದಂತೆ ಅವಳು ತುಂಬ ಮೌನವಾಗಿರಲು ಪ್ರಾರಂಭಿಸಿದಳು. ನಮ್ಮ ಮದುವೆಯ 30ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಆಚರಿಸಿದ ಮೇಲೆ ಅವಳು ಏನೋ ಕಳೆದುಕೊಂಡವಳಂತೆ ಇರುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಆಗಾಗ ತೇಲುತ್ತಿರುವುದನ್ನು ನಾನು ಗಮನಿಸುತ್ತಿದ್ದೆ. ಮಕ್ಕಳು ಸಹ ನನ್ನಲ್ಲಿ ಇದರ ಬಗ್ಗೆ ಒಂದೆರಡು ಬಾರಿ ಹೇಳಿದರು. ಆಮೇಲೆ ಒಂದು ದಿನ ನಾನು ಅವಳೊಂದಿಗೆ ಕೋಣೆಯಲ್ಲಿ ಕುಳಿತು ತುಂಬ ಪ್ರೀತಿಯಿಂದ ಕೇಳಿದೆ, ಅರ್ಚನಾ, ಏನಾಯಿತು? ನಾವಿಬ್ಬರು ಜೀವನದಲ್ಲಿ ಇಲ್ಲಿಯವರೆಗೆ ಪರಸ್ಪರ ಅಳೆಯಲಾಗದ ಒಂದು ಪ್ರೀತಿಯೊಂದಿಗೆ ಜೋಡಿಸಲ್ಪಟ್ಟಿದ್ದೇವೆ. ನಾನು ನಿನ್ನನ್ನು ಬಿಟ್ಟು ಹಾಗೆ ನೀನು ನನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಅಂತ ನಮಗಿಬ್ಬರಿಗೂ ಗೊತ್ತಿದೆ. ಹೀಗಿರುವಾಗ ನೀನು ಇದ್ದಕ್ಕಿದ್ದಂತೆ ಇಷ್ಟೊಂದು ದುಃಖಭರಿತಳಾಗಿ ಮೌನವಾಗಿರಲು ಕಾರಣವೇನು? ಮನೆಯಲ್ಲಿ ಎಲ್ಲರಿಗೂ ನಿನ್ನ ಅಭ್ಯಾಸವಾಗಿ ಬಿಟ್ಟಿದೆ. ನಿನ್ನನ್ನು ಬಿಟ್ಟಿರುವ ಬಗ್ಗೆ ಯಾರೂ ಯೋಚಿಸಲು ಸಾಧ್ಯವಿಲ್ಲ. ಈಗ ನೀನೇ ಹೇಳು, ನೀನು ಈ ರೀತಿ ಮೌನವಾಗಿದ್ದರೆ ಹೇಗೆ? ಇದರ ಪರಿಣಾಮ ಇಡೀ ಮನೆ ಮೇಲೆ ಬೀಳುತ್ತದೆ, ಮುಖ್ಯವಾಗಿ ನಮ್ಮ ಮಕ್ಕಳ ಮೇಲೆ ಎಂದೆ. ಆಗ ಅವಳು ನನ್ನನ್ನೇ ನೋಡುತ್ತಾ ತಲೆ ಕೊಡವಿಕೊಂಡು ಮುಗುಳ್ನಗೆ ಬೀರಿ, ಏನಿಲ್ಲ, ಒಂದು ವೇಳೆ ನಾನು ಈ ಮನೆಯಲ್ಲಿಲ್ಲದಿದ್ದರೆ ಮನೆ ಹೇಗೆ ನಡೆಯುತ್ತದೆ ಅಂತ ಯೋಚಿಸುತ್ತಿದ್ದೇನೆ ಎಂದಳು. ಅವಳ ಮಾತು ಕೇಳಿ ನನಗೆ ಆಶ್ಚರ್ಯವೂ ಹೃದಯದ ಮೂಲೆಯಲ್ಲಿ ಎಲ್ಲೋ ಆಘಾತವೂ ಆಗಿತ್ತು. ಅವಳು ಈ ರೀತಿ ಯಾಕೆ ಮಾತನಾಡುತ್ತಿದ್ದಾಳೆ ಅಂತ ಯೋಚಿಸ್ತಿದ್ದೆ. ಆನಂತರ ಅವಳು ಸಮಯ ಬಂದಾಗ ಎಲ್ಲವೂ ಗೊತ್ತಾಗುತ್ತದೆ ಅಂತ ಹೇಳಿ ಸುಮ್ಮನಾದಳು. ನಾನು ನನ್ನ ಜೀವನದಲ್ಲಿ ಪ್ರತಿಯೊಂದು ವಸ್ತುಗಳ ಮೇಲಿನ ಜವಾಬ್ದಾರಿಯನ್ನು ಅವಳ ಮೇಲೆ ಹಾಕಿದ್ದೆ. ಹಾಗಾಗಿ ನಾನು ಮಕ್ಕಳ ಅನುಮತಿಯನ್ನು ಪಡೆದು ಅವಳನ್ನು ಪ್ರವಾಸಕ್ಕೆ ಕರೆದೊಯ್ಯಬೇಕೆಂಬ ತಯಾರಿಯನ್ನು ಮಾಡಿಕೊಂಡೆ. ಆದರೆ ಅವಳು ನನ್ನ ಸರ್ಪ್ರೈಸನ್ನು ಕೇಳಿ ಕೋಪಗೊಳ್ಳುತ್ತಾ, ನನ್ನ ಅನುಮತಿ ಇಲ್ಲದೆ ನೀವೇ ಹೇಗೆ ಎಲ್ಲವನ್ನು ನಿರ್ಧರಿಸಿಬಿಟ್ರಿ? ನಾನು ನಿಮ್ಮ ಜೊತೆ ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳುತ್ತಾ ಅದರ ಜೊತೆಗೆ ಒಂದು ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಳು. ಅದನ್ನು ಕೇಳಿ ಕೇವಲ ನಾನು ಮಾತ್ರ ಅಲ್ಲದೆ ಬದಲಾಗಿ ನನ್ನ ಮಕ್ಕಳು ಕೂಡ ಆಶ್ಚರ್ಯಗೊಂಡಿದ್ದರು. ನಾವೆಲ್ಲ ಅವಳ ಕಡೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದೆವು. ಅವಳು ನಮ್ಮನ್ನು ನೋಡಿ ಜೋರಾಗಿ ಅತ್ತೇ ಬಿಟ್ಟಳು. ಅವಳ ಬೇಡಿಕೆ ಹೇಗಿತ್ತೆಂದರೆ, ನಾನು ಅವಳ ಮುಖವನ್ನೇ ನೋಡುತ್ತಾ ಅಲ್ಲೇ ಶೂನ್ಯನಾಗಿದ್ದೆ. ನೀನು ಹೇಳೋದೆಲ್ಲವೂ ನಿಜವೇ ಅಂತ ಕೇಳಿದೆ. ಅವಳು ಪುನಃ ಆ ಮಾತನ್ನು ಪುನರಾವರ್ತಿಸುತ್ತಾ, ನಾನು ನಿಮ್ಮ ಜೊತೆ ಜೀವನ ನಡೆಸಿದ ಈ 30 ವರ್ಷಗಳಲ್ಲಿ ಬಹಳಷ್ಟು ತ್ಯಾಗಗಳನ್ನು ಮಾಡಿದ್ದೇನೆ. ಈಗ ನಾನು ನನ್ನದೇ ಆದ ಪ್ರತ್ಯೇಕ ಜೀವನವನ್ನು ಜೀವಿಸಬೇಕೆಂದಿದ್ದೇನೆ. ಜೀವನದಲ್ಲಿ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮ್ಮನ್ನು ಸಂತೋಷವಾಗಿ ನೋಡಿಕೊಂಡಿದ್ದೇನೆ. ಪ್ರತಿ ಸಂದರ್ಭದಲ್ಲೂ ನಿಮ್ಮನ್ನು ಬೆಂಬಲಿಸಿದ್ದೇನೆ. ಆದರೆ ಈಗ ನನಗೆ ಒಂದೇ ಒಂದು ಕೊನೆಯ ಆಸೆ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ.
ಹಾಗೂ ಇದು ನೀವು ನನಗೆ ಕೊಡುವಂಥ ಒಂದು ಉಡುಗೊರೆ ಅಂತ ತಿಳಿದುಕೊಂಡು ಇದನ್ನು ನಾನು ನಿಮ್ಮಿಂದ ತೆಗೆದುಕೊಳ್ಳಲು ಬಯಸುತ್ತೇನೆ. ನಾನು ನಿಮ್ಮಿಂದ ಶಾಶ್ವತವಾಗಿ ದೂರವಾಗಬೇಕೆಂದಿದ್ದೇನೆ. ನನಗೆ ನಿಮ್ಮಿಂದ ವಿಚ್ಛೇದನ ಬೇಕು ಅಂತ ಹೇಳಿದಳು. ಅದನ್ನು ಕೇಳಿಸಿಕೊಂಡ ನನಗೆ ಉಸಿರೇ ನಿಂತು ಹೋದ ಹಾಗೆ ಅನ್ನಿಸ್ತು. ನಾನು ಅಲ್ಲೇ ನಿಂತಿದ್ದವನು ಒಮ್ಮೆಲೆ ಕುಳಿತುಕೊಂಡು ಕೋಪದ ಶೈಲಿಯಲ್ಲಿ ಅವಳ ಕಡೆ ನೋಡುತ್ತಾ, ಅರ್ಚನಾ, ನೀನು ಪ್ರಜ್ಞೆಯಲ್ಲಿದ್ದೀಯಾ? ಇದೇನು ಹೇಳುತ್ತಿದ್ದೀಯಾ ಅಂತ ಕೇಳಿದಾಗ ಅವಳು ತನ್ನ ಕಣ್ಣೀರನ್ನು ಒರೆಸುತ್ತಾ, ನಾನು ಸಂಪೂರ್ಣವಾಗಿ ಪ್ರಜ್ಞೆಯಲ್ಲಿದ್ದೇನೆ. ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇದ್ದು ನನ್ನ ಜೀವನವನ್ನು ಇನ್ನೂ ಹಾಳು ಮಾಡಿಕೊಳ್ಳಲು ಇಷ್ಟಪಡೋದಿಲ್ಲ. ನಾನು ನನ್ನ ಇಡೀ ಜೀವನವನ್ನು ಮೊದಲು ನಿಮಗಾಗಿ, ಆನಂತರ ನಿಮ್ಮ ಅಮ್ಮನಿಗಾಗಿ, ಆಮೇಲೆ ಈ ಮಕ್ಕಳಿಗಾಗಿ ತ್ಯಾಗ ಮಾಡಿದ್ದೇನೆ. ಹೀಗಿರುವಾಗ ನನ್ನ ಜೀವನದಲ್ಲಿರುವ ಸಂತೋಷವನ್ನು ಅನುಭವಿಸುವ ಹಕ್ಕು ನನಗೆ ಇಲ್ಲವೇ? ಅಥವಾ ನನ್ನದೇ ಆದಂಥ ಅಸ್ತಿತ್ವವೇ ಉಳಿದಿಲ್ಲವೇ? ನಾನು ಇನ್ನು ಮುಂದೆ ನನಗೋಸ್ಕರ ಜೀವಿಸಬೇಕೆಂದಿದ್ದೇನೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಂದ ದೂರ ಹೋಗಬೇಕೆಂದು ತೀರ್ಮಾನಿಸಿದ್ದೇನೆ ಎಂದಳು. ನಾನು ಮುಂದೆ ಹೋಗಿ ಅವಳನ್ನು ಅಪ್ಪಿಕೊಳ್ಳುತ್ತಾ ಅವಳಲ್ಲಿ ಹೇಳಿದೆ, ಬಹುಶಃ ನಿನ್ನ ಆರೋಗ್ಯ ಸರಿಯಿಲ್ಲ ಅಂತ ಅನ್ನಿಸ್ತಿದೆ. ನಾನು ನಿನಗೆ ಔಷಧಿಯನ್ನು ತರುತ್ತೇನೆ. ಒಂದು ವೇಳೆ ನೀನು ಖಿನ್ನತೆಗೆ ಒಳಗಾಗಿದ್ದರೆ ನಾನು ನಿನಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೇನೆ. ಆದರೆ ನನ್ನಿಂದ ನೀನು ದೂರ ಹೋಗುವಂಥ ಮಾತುಗಳನ್ನು ಹೇಳಬೇಡ. ಮಕ್ಕಳು ಈಗ ಬೆಳೆದು ದೊಡ್ಡವರಾಗಿದ್ದಾರೆ. ಇನ್ನು ಮುಂದೆ ಅವರ ಜೀವನದ ಪ್ರತಿಯೊಂದು ಹಂತದಲ್ಲೂ ಅವರಿಗೆ ನಮ್ಮ ಅಗತ್ಯವಿರುತ್ತದೆ. ಹೀಗಿರುವಾಗ ನೀನು ಇಂಥ ಅರ್ಥವಿಲ್ಲದ ಯೋಚನೆಗಳನ್ನು ಯಾಕೆ ಯೋಚಿಸ್ತಿದ್ಯಾ ಅಂತ ಕೇಳಿದೆ. ಅವಳು ತನ್ನಿಂದ ನನ್ನನ್ನು ಸರಿಸಿ, ನಾನು ನನ್ನ ಇಡೀ ಜೀವನವನ್ನೇ ನಿಮಗಾಗಿ ತ್ಯಾಗ ಮಾಡ್ತಿದ್ದಾಗ ಎಲ್ಲವೂ ಸರಿಯಾಗಿತ್ತಾ? ಈಗ ನಾನು ನನಗೋಸ್ಕರ ಅಂತ ನಿಮ್ಮಲ್ಲಿ ಏನಾದರೂ ಕೇಳ್ತಿದ್ರೆ ಈಗ ನಿಮಗೆ ಅದು ತಪ್ಪು ಅಂತ ಅನ್ನಿಸ್ತಿದ್ಯಾ? ನೀವೆಲ್ಲರೂ ನನ್ನ ತ್ಯಾಗಗಳಿಗೆ ನೀಡುವ ಬಹುಮಾನ ಇದೇನಾ ಅಂತ ಕೇಳಿದಳು. ಹೀಗೆ 3 ದಿನಗಳ ಕಾಲ ಸತತವಾಗಿ ನನ್ನ ಹಿಂದೆ ಮುಂದೆ ಬಂದು ಪದೇ ಪದೇ ಇದರ ಬಗ್ಗೆ ಬೇಡಿಕೆ ಇಡಲು ಪ್ರಾರಂಭಿಸಿದಳು. ಹಾಗೂ ಆ 3 ದಿನಗಳಲ್ಲಿ ನಾನು ನನ್ನನ್ನು ಸುಡುವ ಬೆಂಕಿಯಲ್ಲಿ ಇದ್ದೇನೋ ಎಂಬಂತೆ ನೋವನ್ನು ಅನುಭವಿಸುತ್ತಿದ್ದೆ. ಅವಳು ಯಾಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾಳೆ ಅಂತ ನನಗೆ ಅರ್ಥವಾಗುತ್ತಿರಲಿಲ್ಲ. ಅವಳಲ್ಲಿ ಕಾರಣ ಕೇಳಲು ಹೋದರೆ, ಕಾರಣ ನನಗೂ ನನ್ನ ಆ ದೇವರಿಗೂ ಗೊತ್ತಿದ್ರೆ ಸಾಕು. ನನಗೆ ಇಲ್ಲಿ ಇರಲು ಮನಸ್ಸೇ ಇಲ್ಲ. ಹೀಗಿದ್ಮೇಲೆ ನೀವೆಲ್ಲರೂ ನನ್ನನ್ನು ಯಾಕೆ ಒತ್ತಾಯಿಸ್ತಿದ್ದೀರಿ ಅಂತ ಹೇಳುತ್ತಿದ್ದಳು. ಆನಂತರ ನಾನವಳಿಗೆ ಈ ಪ್ರಪಂಚದ ಭಯವನ್ನು ತೋರಿಸಿದೆ. ನೀನು ಈ ರೀತಿ ನಡೆದುಕೊಂಡ್ರೆ ಈ ಸಮಾಜ ಏನು ಹೇಳ್ಬೋದು? 30 ವರ್ಷಗಳ ದಾಂಪತ್ಯದ ನಂತರವೂ ವಿಚ್ಛೇದನಕ್ಕೆ ಕಾರಣವೇನಿರಬಹುದು ಅಂತ ಪ್ರಶ್ನೆ ಕೇಳಿ ಜನರು ನಿನ್ನ ಚಾರಿತ್ರ್ಯದ ಮೇಲೆ ಬೆರಳನ್ನು ತೋರಿಸ್ತಾರೆ. ನಿನಗೆ ನನ್ನ ಮೇಲೆ ಏನಾದರೂ ಕೋಪ, ಬೇಸರ ಅಥವಾ ಯಾವುದೇ ರೀತಿಯ ದೂರು ಇದ್ದರೆ ನನ್ನಲ್ಲಿ ಹೇಳು, ನಾನು ಅದನ್ನು ಸರಿಪಡಿಸುತ್ತೇನೆ. ಆದರೆ ಈ ರೀತಿ ನನ್ನಿಂದ ದೂರ ಹೋಗಬೇಡ ಅಂತ ಹೇಳಿದೆ. ಆಗ ಅವಳು ನನ್ನ ಮಾತಿಗೆ ಪ್ರತ್ಯುತ್ತರವಾಗಿ ಬೇರೆ ಯಾವ ವಿಷಯವನ್ನು ಮಾತನಾಡದೆ ಕೇವಲ ಒಂದೇ ಮಾತನ್ನು ಹಿಡಿದುಕೊಂಡು ಹಠ ಮಾಡುತ್ತಿದ್ದಳು. ಆಗ ನನ್ನ ಮೆದುಳು ಕಾರ್ಯ ಮಾಡುವುದನ್ನೇ ನಿಲ್ಲಿಸಿ ಬಿಡುತ್ತಿತ್ತು. ಒಂದು ವೇಳೆ ಆ ಸಮಯ ನಾನು ಅವಳ ಆ ಮಾತುಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಬದಲು ಅವಳನ್ನೇ ಸರಿಯಾಗಿ ಗಮನಿಸಿ ಅವಳನ್ನು ಅರ್ಥ ಮಾಡಿಕೊಂಡಿದ್ದರೆ ಬಹುಶಃ ನನಗೆ ಅವಳ ಮಾತುಗಳು ಕೂಡ ಆಗಲೇ ಅರ್ಥವಾಗುತ್ತಿದ್ದವು. ಯಾಕಂದರೆ ಅವಳು ಮೊದಲಿಗಿಂತಲೂ ತುಂಬ ದುರ್ಬಲಳಾಗಿದ್ದಳು. ಕಣ್ಣುಗಳ ಕೆಳಗೆ ಕಪ್ಪು ವೃತ್ತಗಳು ರೂಪುಗೊಂಡಿದ್ದವು. ತಲೆಗೆ ಯಾವಾಗಲೂ ಶಾಲನ್ನು ಸುತ್ತಿಕೊಳ್ಳುತ್ತಿದ್ದಳು. ದಿನದಿಂದ ದಿನಕ್ಕೆ ತುಂಬ ತೆಳ್ಳಗಾಗುತ್ತಿದ್ದಳು. ನಾನು ಅವಳ ಆ ಮಾತುಗಳನ್ನೆಲ್ಲ ಗಮನಿಸದೆ ಅವಳ ಪರಿಸ್ಥಿತಿಯ ಬಗ್ಗೆ ಗಮನ ಕೊಡ್ತಿದ್ರೆ ಬಹುಶಃ ನನಗೆ ಅವಳು ಯಾವ ಒಂದು ಸ್ಥಿತಿಯಲ್ಲಿದ್ದಾಳೆ ಎಂಬುದು ಗೊತ್ತಾಗ್ತಿತ್ತು. ನನ್ನ ಮಕ್ಕಳು ಸಹ ನನ್ನ ಮುಂದೆ ಇದರ ಬಗ್ಗೆ ಅಲ್ಪ ಸ್ವಲ್ಪ ಸಂಶಯವನ್ನು ವ್ಯಕ್ತಪಡಿಸಿದ್ದರೂ ನನಗೆ ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ತಾಳ್ಮೆಯ ಆಗ ಇದ್ದಿರಲಿಲ್ಲ. ನಾನು ಹೇಗಾದರೂ ಅವಳನ್ನು ತಡೆಯಬೇಕು ಎಂಬ ಪ್ರಯತ್ನದಲ್ಲಿ ಇರುತ್ತಿದ್ದೆ. ಎಲ್ಲಿಯವರೆಗೆ ಎಂದರೆ ಕೊನೆಗೆ ನಾನು ಅವಳ ಪಾದಗಳಿಗೂ ಬಿದ್ದಿದ್ದೆ. ಆದರೆ ಅವಳು ಆ ಸಮಯ ನನ್ನಲ್ಲಿ, ಇದು ನನ್ನ ಜೀವನ, ಇದರ ಬಗ್ಗೆ ನಾನೇ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಇನ್ನು ನಾನು ಯಾರ ಭಾವನಾತ್ಮಕ ಬ್ಲ್ಯಾಕ್ಮೇಲ್ಗಳಿಗೆ ಬಲಿಯಾಗೋದಿಲ್ಲ. ನನ್ನ ಹೃದಯ ಏನು ಹೇಳುತ್ತದೆಯೋ ಅದನ್ನೇ ನಾನು ಮಾಡುತ್ತೇನೆ. ನಿಮ್ಮ ಹತ್ತಿರ ಕೇವಲ 2 ಗಂಟೆ ಸಮಯ ಇದೆ. ಒಂದು ವೇಳೆ ಈ 2 ಗಂಟೆಗಳಲ್ಲಿ ನೀವು ನನಗೆ ವಿಚ್ಛೇದನ ನೀಡದಿದ್ದರೆ ನಾನು ನ್ಯಾಯಾಲಯದ ಮೂಲಕ ಹೋಗಬೇಕಾಗುತ್ತದೆ ಎಂದಳು. ಅವಳ ಈ ಮಾತು ಕೇಳಿ ಯಾರೋ ನನ್ನಿಂದ ನನ್ನ ಆತ್ಮವನ್ನೇ ಕಸಿದುಕೊಳ್ಳುತ್ತಿದ್ದಾರೆ ಅಂತ ಅನ್ನಿಸ್ತು. ನಾನು ತಕ್ಷಣವೇ ಅವಳಿಗೆ ವಿಚ್ಛೇದನವನ್ನು ನೀಡಿದೆ. ಅವಳು ಮೌನವಾಗಿ ತನ್ನ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಮನೆ ಬಿಟ್ಟು ಹೋದಳು. ನಾನು ಅವಳು ಹೋಗುವುದನ್ನೇ ನೋಡುತ್ತಿದ್ದೆ. ನನ್ನಿಂದ ಬೇರೆ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಮಕ್ಕಳು ನನ್ನನ್ನು ಅಪ್ಪಿಕೊಂಡು ತುಂಬಾನೇ ಅಳುತ್ತಿದ್ದರು. ಅಪ್ಪ, ನೀವೇನು ಮಾಡಿದ್ರಿ? ಯಾಕೆ ಅಮ್ಮನನ್ನು ನಿಮ್ಮಿಂದ ಬೇರೆ ಮಾಡಿದ್ರಿ? ನೀವು ಆ ರೀತಿ ಮಾಡಬಾರ್ದಿತ್ತು ಅಪ್ಪ ಅಂತ ಹೇಳುತ್ತಾ ಮಕ್ಕಳು ತುಂಬ ಚಿಂತೆಗೊಳಗಾದರು. 3 ದಿನಗಳ ನಂತರ ಅವರು ತಮ್ಮ ಗಮನವನ್ನು ಕಲಿಕೆಯಲ್ಲಿ ತೊಡಗಿಸದೆ ಬೇರೆ ವಿಧಿ ಇರಲಿಲ್ಲ. ಹಾಗಾಗಿ ಅವರು ಮನಸ್ಸಿನ ಮೂಲೆಯಲ್ಲಿ ನೋವಿಟ್ಟುಕೊಂಡೇ ಅಧ್ಯಯನದಲ್ಲಿ ನಿರತರಾದರು. ಆದರೆ ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ಯಾರೋ ನನ್ನ ಶರೀರವನ್ನೇ ಗಾಯಗೊಳಿಸಿ ಅದರ ಮೇಲೆ ಉಪ್ಪು ಹಾಕಿದಂತೆ ಅನ್ನಿಸ್ತಿತ್ತು.
ಹಗಲು ರಾತ್ರಿ ನಿದ್ದೆ ಇಲ್ಲದೆ ಸಮಯವನ್ನು ಕಳೆದೆ. ಹೃದಯವು ಮರಣದ ನೋವನ್ನು ಅನುಭವಿಸುತ್ತಿತ್ತು. ಈ ಸಂದರ್ಭದಲ್ಲಿ ನನ್ನ ಈ ಖಿನ್ನತೆಯು ನನ್ನ ಕೆಲಸದ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸಿತು. ಅದಲ್ಲದೆ ನಾನು ನಿವೃತ್ತಿ ಹೊಂದಲು ಇನ್ನು 3 ತಿಂಗಳು ಬಾಕಿ ಇದ್ದವು. ಹಾಗಾಗಿ ಕೊನೆಯ ಕ್ಷಣಗಳಲ್ಲಿ ನನ್ನ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದು ನನಗೆ ಇಷ್ಟವಿರಲಿಲ್ಲ. ಯಾಕಂದರೆ ಅದರ ಒಂದು ಪರಿಣಾಮವು ನನ್ನ ರಿಟೈರ್ಮೆಂಟ್ ಹಾಗೂ ಪೆನ್ಷನ್ ಮೇಲೆ ಬಿದ್ದರೆ ಅದು ನನ್ನ ಜೀವನವನ್ನು ಬಾಧಿಸುತ್ತದೆ ಎಂದು ನನಗೆ ಗೊತ್ತಿತ್ತು. ಹಾಗಾಗಿ ನನ್ನನ್ನೇ ನಾನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸಿದೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಹಿಂತಿರುಗುವಾಗ ಮನೆಯು ವಿಚಿತ್ರವಾದ ಶೋಕದಿಂದ ತುಂಬಿಡ್ತಿತ್ತು. ಉತ್ಸಾಹವು ಮಾಯವಾಗಿತ್ತು. ಅರ್ಚನಾ ಹೋದ್ಮೇಲೆ ಎಲ್ಲವೂ ಮುಗಿದು ಹೋಗಿತ್ತು. ಅವಳು ಹೋದ ಮೇಲೆ ನಾನು ಅವಳ ಹಿಂದೆ ಹೋಗಿರಲಿಲ್ಲ. ಆದರೆ ಅವಳಿಗೋಸ್ಕರ ಕಾಯುತ್ತಿದ್ದೆ. ಬಹುಶಃ ಸಮಯವು ಕಳೆದಂತೆ ಅವಳು ಈ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಟ್ಟುಕೊಂಡು ಹಿಂತಿರುಗಿ ಬರಬಹುದೆಂದು ಊಹಿಸಿದ್ದೆ. ಆದರೆ ಪಶ್ಚಾತ್ತಾಪ ನಾನು ಪಡಬೇಕಾಗುತ್ತದೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಪೂರ್ತಿಯಾಗಿ 1 ವಾರ ಕಳೆಯಿತು. ಒಂದು ದಿನ ನಾನು ದಣಿದು ಸೋತು ಮನೆಗೆ ಬಂದಾಗ ನನ್ನ ಮಕ್ಕಳು ನನ್ನನ್ನು ಅಪ್ಪಿ ಹಿಡಿದುಕೊಂಡು ಅಳುತ್ತಾ, ಅಪ್ಪ, ಅಮ್ಮ ತೀರಿ ಹೋಗಿದ್ದಾರಂತೆ ಎಂದಾಗ ಈ ಸುದ್ದಿ ಕೇಳಿ ನನ್ನ ಉಸಿರೇ ಕಟ್ಟಿದ ಹಾಗೆ ಆಗಿತ್ತು. ನಾನು ತಕ್ಷಣವೇ ಅವಳ ತವರು ಮನೆಗೆ ಓಡಿ ಹೋದೆ. ಮಕ್ಕಳು ನನ್ನ ಜೊತೆ ಇದ್ದರು. ನಾನು ಅಲ್ಲಿಗೆ ತಲುಪಿದಾಗ ಅಲ್ಲಿದ್ದವರೆಲ್ಲರೂ ಅವಳನ್ನು ಹೊಗಳುತ್ತಿದ್ದರು. ಸುತ್ತಲೂ ನೆರೆದಿದ್ದ ಜನರು ದೇವರ ನಾಮ ಜಪಿಸುತ್ತಿದ್ದರು. ನನಗೆ ಅದನ್ನೆಲ್ಲವನ್ನು ಕೇಳಿ ತುಂಬ ಅನುಮಾನ ಬಂದಿತ್ತು. ಇದು ಹೇಗೆ ಸಾಧ್ಯ? ನಾನು ಅವಳನ್ನು ತುಂಬ ಪ್ರೀತಿಸ್ತಿದ್ದೆ. ಹಾಗಾಗಿ ಅವಳ ಅಗಲಿಕೆಯಿಂದ ನನಗೆ ತುಂಬ ದುಃಖವಾಗಿತ್ತು. ಯಾರೂ ನನ್ನ ಹೃದಯವನ್ನು ಬಾಣದಿಂದ ಚುಚ್ಚಿ ಸಾವಿರಾರು ರಂಧ್ರಗಳನ್ನು ಮಾಡಿರುವಂತೆ ಭಾಸವಾಗುತ್ತಿತ್ತು. ಆದರೆ ಮನಸ್ಸಿನ ಮೂಲೆಯಲ್ಲಿ ಒಬ್ಬ ಪತಿಯನ್ನು ನಿರ್ದಾಕ್ಷಿಣ್ಯವಾಗಿ ಅವಹೇಳನ ಮಾಡಿ ಅವನನ್ನು ಬಿಟ್ಟು ಬಂದ ಮಹಿಳೆಯನ್ನು ಜನರು ಹೇಗೆ ಹೊಗಳುತ್ತಿದ್ದಾರೆ ಅಂತ ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೂ ಇದ್ದಕ್ಕಿದ್ದಂತೆ ಅರ್ಚನಾಳನ್ನು ಕೊನೆಯ ಬಾರಿ ನೋಡಬೇಕೆಂಬ ಬಯಕೆ ನನ್ನಲ್ಲಿ ಮೂಡಿತು. ನಾನು ತುಂಬ ಭಾರವಾದ ಹೆಜ್ಜೆಯೊಂದಿಗೆ ಅವಳ ಹತ್ತಿರ ಹೋದೆ. ಆಗ ಅಲ್ಲೇ ಕುಳಿತಂಥ ಅವಳ ಅತ್ತಿಗೆ ನನ್ನ ಕೈಯಲ್ಲಿ ಒಂದು ಕಾಗದವನ್ನು ನೀಡಿದರು. ನಾನು ಒಮ್ಮೆ ನನ್ನ ನೋಟವನ್ನು ಅರ್ಚನಾಳ ಮುಖದ ಮೇಲೆ ಹಾಕಿದೆ. ಅವಳು ಸಂಪೂರ್ಣವಾಗಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಳು. ಅವಳ ಮುಖವು ತುಂಬ ಶಾಂತವಾಗಿತ್ತು. ಅದನ್ನು ನೋಡಿ ನನ್ನ ಹೃದಯದಲ್ಲಿ ಏನೋ ಒಂದು ರೀತಿಯ ನೆಮ್ಮದಿಯು ಆ ಕ್ಷಣ ತುಂಬಿ ಹೋಯಿತು. ನಾನು ನಿಧಾನವಾಗಿ ಆ ಕಾಗದವನ್ನು ತೆರೆದು ಓದಲು ಪ್ರಾರಂಭಿಸಿದೆ. ಅದರಲ್ಲಿ ಬರೆದಿತ್ತು, ನನ್ನ ಜೀವಕ್ಕೆ ಜೀವವಾದ ನನ್ನ ಬಾಳ ಸಂಗಾತಿಯೇ, ಜೀವನದ ಒಂದು ಕಹಿಯಾದ ಸತ್ಯವು ನನಗೆ ಈಗಷ್ಟೇ ಗೊತ್ತಾಗಿತ್ತು. ಅದನ್ನು ನಾನು ಬಯಸಿದರೂ ಸಹ ನಿರಾಕರಿಸಲು ಸಾಧ್ಯ ಇಲ್ಲ. ಅದು ತುಂಬ ನೋವಿನಿಂದ ಕೂಡಿದೆ. ಒಂದು ದಿನ ನಾನು ಡಾಕ್ಟರ್ ಹತ್ತಿರ ಹೋದಾಗ ಅವರು ನನಗೆ ಒಂದು ಕಾಯಿಲೆ ಬಗ್ಗೆ ಹೇಳಿದರು. ಅದು ವೈರಸ್ನಂತೆ ಮಾನವ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಈ ಕಾಯಿಲೆ ಪ್ರತಿ 100 ಜನರಲ್ಲಿ ಒಬ್ಬರಿಗೆ ಮಾತ್ರ ಬರುತ್ತದೆ. ಒಂದು ವೇಳೆ ಆ ರೋಗ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದರೆ ಅದು ಇಡೀ ಮನೆಯ ಮೇಲೆ ಪರಿಣಾಮ ಬೀರಬಹುದು. ಅದರಿಂದಾಗಿ ಸಾವು ನೋವು ಕೂಡ ಸಂಭವಿಸಬಹುದು. ನನಗೆ ಈ ಕಾಯಿಲೆ ಇರುವುದು ಗೊತ್ತಾದ ಮೇಲೆ ನಾನು ಉದ್ದೇಶಪೂರ್ವಕವಾಗಿ ನಿಮ್ಮಿಂದ ಬೇರೆಯಾಗಲು ಬಯಸಿದೆ. ನಿಮ್ಮ ಹಾಗೂ ನನ್ನ ಮಕ್ಕಳ ಜೀವನ ನನಗೆ ತುಂಬ ಮುಖ್ಯವಾಗಿದೆ. ನಾನು ನಿಮ್ಮನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನಾನು ಯಾವತ್ತೂ ನಿಮ್ಮನ್ನು ದ್ವೇಷಿಸಲು ಸಾಧ್ಯವೇ ಇಲ್ಲ. ನನಗೆ ನೀವು ಹಾಗೂ ಮಕ್ಕಳು ನನ್ನ ಜೀವಕ್ಕಿಂತಲೂ ತುಂಬ ಮುಖ್ಯವಾಗಿದ್ದೀರಿ. ಹಾಗಾಗಿ ನಾನು ನಿಮ್ಮೆಲ್ಲರನ್ನು ಬಿಟ್ಟು ಬಂದೆ. ಈ ರೋಗವೇ ನಮ್ಮೆಲ್ಲರನ್ನು ಬೇರೆ ಮಾಡಿದೆ. ಡಾಕ್ಟರ್ ಹೇಳಿದ ಪ್ರಕಾರ ಸಮಯ ಕಳೆದು ಹೋದಂತೆ ಈ ರೋಗವು ಬಹುಬೇಗ ಹರಡುತ್ತದೆ. 1 ತಿಂಗಳು ಕಳೆದ ನಂತರ ಮನೆಯ ಉಳಿದ ಸದಸ್ಯರಲ್ಲೂ ಈ ರೋಗ ಕಾಣಿಸಿಕೊಳ್ಬೋದು ಅಂತ ಹೇಳಿದರು. ಈ ಕಾಯಿಲೆಗೆ ಯಾವ ಔಷಧಿಯೂ ಇಲ್ಲ. ಈ ರೋಗ ಬಂದ ವ್ಯಕ್ತಿಯ ಚರ್ಮವು ಮೊದಲು ಉದುರಲು ಪ್ರಾರಂಭವಾಗುತ್ತದೆ. ಆನಂತರ ಮಾಂಸ ಕೊಳೆಯಲು ಪ್ರಾರಂಭಿಸಿ ಅದರಲ್ಲಿ ಹುಳಗಳು ಸಂತಾನೋತ್ಪತ್ತಿಯನ್ನು ಮಾಡಲು ಪ್ರಾರಂಭಿಸುತ್ತದೆ. ಹಾಗೆ ಅದರ ಒಂದು ಸೋಂಕು ಇತರರಿಗೂ ಹರಡುತ್ತದೆ. ಅದಕ್ಕಾಗಿ ನಾನು ನಿಮ್ಮಿಂದ ವಿಚ್ಛೇದನ ಪಡೆದು ನಿರ್ಜನ ಪ್ರದೇಶದ ಒಂದು ಗುಡಿಸಲಲ್ಲಿ ವಾಸಿಸಲು ಪ್ರಾರಂಭಿಸಿದೆ. ನನಗೆ ಇನ್ನೆಷ್ಟು ದಿನ ಇದೆ ಎಂಬುದು ಗೊತ್ತಿಲ್ಲ. ಆದರೆ ನನ್ನ ಮರಣದ ನಂತರ ಈ ಕಾಗದ ನಿಮಗೆ ಸಿಗಬಹುದೆಂದು ನಂಬಿದ್ದೇನೆ. ನನ್ನನ್ನು ಸಾಧ್ಯವಾದರೆ ಕ್ಷಮಿಸಿ. ನಾನು ನಿಮಗೆ ತುಂಬ ನೋವನ್ನು ಕೊಟ್ಟಿದ್ದೇನೆ. ಅದರ ಬಗ್ಗೆ ನನಗೆ ಪಶ್ಚಾತ್ತಾಪವಿದೆ. ಆದರೆ ಆ ದೇವರು ನನ್ನನ್ನು ಆದಷ್ಟು ಬೇಗ ಕರೆಯಿಸಿಕೊಳ್ಳಲಿ ಅಂತ ಪ್ರಾರ್ಥಿಸ್ತಿದ್ದೇನೆ. ನಾನು ನಿಮ್ಮಿಂದ ದೂರವಾದ 3ನೇ ದಿನಕ್ಕೆ ಈ ಪತ್ರವನ್ನು ನಿಮಗಾಗಿ ಬರೆದಿದ್ದೇನೆ. ಇದು ನಿಮಗೆ ಸಿಗಲಿ ಅಂತ ಬಯಸ್ತಿದ್ದೇನೆ. ನನ್ನನ್ನು ಸಾಧ್ಯವಾದರೆ ಕ್ಷಮಿಸಿ ಅಂತ ಬರೆದಿದ್ದಳು. ಆ ಕಾಗದ ಓದುತ್ತಲೇ ನನ್ನ ಕೈಗಳು ಜೋರಾಗಿ ನಡುಗುತ್ತಿದ್ದವು. ನಾನು ನನ್ನ ಅಳುವನ್ನು ತಡೆಯಲು ಸಾಧ್ಯವೇ ಇರಲಿಲ್ಲ. ನನ್ನ ಅಳುವ ಧ್ವನಿ ಕೇಳಿ ಎಲ್ಲರೂ ಸುತ್ತುವರಿದಿದ್ದರು. ಅವರು ನಮ್ಮ ಅದೃಷ್ಟವನ್ನು ನೆನೆದು ದುಃಖಪಟ್ಟರು. ನಾನು ನನ್ನ ಮಕ್ಕಳಿಗೆ ಆ ಕಾಗದವನ್ನು ತೋರಿಸಿದೆ. ಅವರು ಕೂಡ ಅದನ್ನು ಓದಿ ಅತ್ತೇ ಬಿಟ್ಟರು. ಅಮ್ಮ ನಮ್ಮ ಜೀವನವನ್ನು ಉಳಿಸಲು ನಮ್ಮಿಂದ ಅವರನ್ನು ದೂರ ಇಟ್ಟರು. ಅವರ ಸೇವೆ ಮಾಡುವ ಅವಕಾಶವನ್ನು ನಮಗೆ ಕೊಡಲಿಲ್ಲ. ಅವರು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ನಮ್ಮನ್ನು ಕಾಪಾಡಿದ್ದಾರೆ. ಬಹುಶಃ ಅವರು ನಮಗೆ ಇದನ್ನು ಹೇಳುತ್ತಿದ್ದರೆ ನಾವು ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡ್ಬೋದಿತ್ತು. ನಮಗೆ ಈ ವಿಷಯ ತಿಳಿಯಲೇ ಇಲ್ಲ. ಅವರ ಪರಿಸ್ಥಿತಿ ನೋಡಿ ನಮಗೂ ಅಂದಾಜಿಸಲು ಸಾಧ್ಯವಾಗಲೇ ಇಲ್ಲ ಅಂತ ಅವಳನ್ನು ನೆನಪಿಸಿಕೊಳ್ಳುತ್ತಾ ಮಕ್ಕಳು ಅಳತೊಡಗಿದರು. ಆಗ ನನಗೆ ಎಲ್ಲ ವಿಷಯವೂ ಅರ್ಥವಾಗಿತ್ತು.
ಅವಳು ಅಷ್ಟೊಂದು ನೋವನ್ನು ಅನುಭವಿಸುತ್ತಿದ್ದರೂ ಸಹ ನನ್ನ ಹಾಗೂ ಮಕ್ಕಳ ಜೀವನದ ಬಗ್ಗೆ ಯೋಚಿಸಿ ನಮಗೆ ಜೀವದಾನವನ್ನು ನೀಡಿದಳು. ಅವಳ ಈ ಒಂದು ತ್ಯಾಗವನ್ನು ಶತ್ರು ನಮ್ಮಿಂದ ಮರೆಯಲು ಸಾಧ್ಯವಿರಲಿಲ್ಲ. ದೇವರು ಅವಳ ಸಹಾಯದ ಪ್ರತಿಯಾಗಿ ಅವಳ ಹೆಸರನ್ನು ಅಮರ ಪ್ರೇಮಿಗಳ ಹೆಸರಿನೊಂದಿಗೆ ಸೇರಿಸಿದ್ದರು. ಈಗ ನಾನು ದಿನಾಲೂ ಅವಳ ಸಮಾಧಿಗೆ ಹೋಗಿ ಹೂಗಳನ್ನಿಟ್ಟು ಅವಳೊಂದಿಗೆ ತುಂಬಾ ಹೊತ್ತು ಮಾತನಾಡುತ್ತಾ ಹೇಳುತ್ತಿದ್ದೆ, ನೀನು ಈ ಇಹಲೋಕದಿಂದ ಹೋಗಿದ್ರೂ ನಾನು ನಿನ್ನನ್ನು ಸ್ವರ್ಗದಲ್ಲಿ ಭೇಟಿಯಾಗುತ್ತೇನೆ. ನಾವಿಬ್ಬರೂ ಮತ್ತೆ ಸ್ವರ್ಗದಲ್ಲಿಯೂ ಜೋಡಿಗಳಾಗೋಣ ಎನ್ನುತ್ತಿದ್ದೆ. ಈ ಲೋಕದಲ್ಲಿ ಅವಳೊಂದಿಗೆ ನಾನು 30 ವರ್ಷ ಕಳೆದ ನಂತರ ಈಗ ಅವಳಿಂದ ಬೇರ್ಪಟ್ಟಿದ್ದೇನೆ ಎಂಬ ಸತ್ಯವು ನನ್ನ ಆತ್ಮವನ್ನು ಚಂಚಲಗೊಳಿಸುತ್ತಿತ್ತು. ನಾನು ಸಹ ನನ್ನ ಮರಣಕ್ಕಾಗಿ ಕಾಯುತ್ತಿದ್ದೆ. ಜೀವನದ ಎಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದ್ದೇನೆ. ಈಗ ನಾನು ನನ್ನ ಪತ್ನಿಯೊಂದಿಗೆ ಸೇರಬೇಕೆಂದು ಹಾತೊರೆಯುತ್ತಿದ್ದೆ. ಅವಳು ನಮಗೋಸ್ಕರ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದ್ದಳು. ಆದರೆ ಒಂದೇ ಒಂದು ದಿನವೂ ಅವಳು ನಮ್ಮ ಮುಂದೆ ಅವಳ ನೋವನ್ನು ತೋರ್ಪಡಿಸಲಿಲ್ಲ. ದೇವರು ನನ್ನ ಪತ್ನಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ಕೊಡಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಈ ಭಾವನಾತ್ಮಕ ಕಥೆಯ ಮೂಲ ಸಂದೇಶ ಏನಂದರೆ, ನಿಜವಾದ ಪ್ರೀತಿಯು ನಿಸ್ವಾರ್ಥವಾಗಿರುತ್ತದೆ. ತಾನು ಪ್ರೀತಿಸುವವರಿಗಾಗಿ ಎಲ್ಲ ರೀತಿಯ ತ್ಯಾಗಗಳನ್ನು ಮಾಡಲು ಆ ನಿಜವಾದ ಪ್ರೀತಿ ಯಾವಾಗಲೂ ಸಿದ್ಧವಾಗಿರ್ತದೆ. ಅಂತಹ ತ್ಯಾಗ ಹಾಗೂ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಅತ್ಯಗತ್ಯ. ಯಾಕಂದರೆ ಕೆಲವೊಮ್ಮೆ ಅವರು ನಮ್ಮ ಜೊತೆ ಇದ್ರೂ ಸಹ ಅವರ ಭಾವನೆ ಹಾಗೂ ಪ್ರೀತಿಗಳನ್ನು ನಮ್ಮಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗೋದಿಲ್ಲ. ನಿಜವಾದ ಪ್ರೀತಿಯು ಯಾವಾಗಲೂ ಅಮರವಾಗಿರುತ್ತದೆ ಎಂಬುದನ್ನು ನಮಗೆ ಈ ಕಥೆ ಕಲಿಸಿಕೊಡುತ್ತದೆ. ಅದು ಮರಣದ ನಂತರವೂ ಜೀವಂತವಾಗಿರುತ್ತದೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.